ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನಿಂದ ಬರುವಂಥ ಆನಂದ ಕೊಡಲಿ, ನಮ್ಮ ಹತ್ರ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನೂ ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಈ ಚಿಂತನೆಯನ್ನು ಮುಂದುವರಿಸೋಣ. ಮೋಕ್ಷದ ಬಗ್ಗೆ ಚಿಂತನೆ ಈ ಹಂತದಲ್ಲಿ ನಾವಿದ್ದೇವೆ. ಕಳೆದ ಬಾರಿ ಹಲವಾರು ವಿಷಯಗಳ ಬಗ್ಗೆ ನಾವು ಚಿಂತಿಸಿದ್ವಿ. ಮೋಕ್ಷ ಅಂತಂದರೆ ಏನು, ನಾನು ಅಂತಂದರೆ ಏನು, ನಾನು ಅನ್ನೋದು ತಿಳಿಯೋದಕ್ಕೆ ನನಗಿರುವಂಥ 15 ಬಂಧಕಗಳಾದಂಥ ಬೇಲಿಗಳೇನು, ಆಮೇಲೆ 16ನೇದಂಥ ಜೀವ ಅಂತ ನಾನು ಅಂದರೆ ಏನು, ಆಮೇಲೆ ಭಗವಂತನನ್ನು ತಿಳಿಬೇಕಾದ್ರೆ ಅಥವಾ ಶಾಂತಿಯನ್ನು ಪಡಿಬೇಕಾದ್ರೆ, ಮೋಕ್ಷ ಅಂದ್ರೇ ಶಾಂತಿ, ಅದನ್ನು ಪಡಿಬೇಕಾದ್ರೆ ನಾನು ಮಾಡ್ತಕ್ಕಂಥ ಕರ್ತವ್ಯ ಏನು, ಅದರ ಬಗ್ಗೆ ನೋಡಿದ್ವಿ. ಇದರ ಬಗ್ಗೆ ಹಲವಾರು ಕಲ್ಪನೆಗಳು ಬರೋದಕ್ಕಿಂತ ಮುಂಚಿತವಾಗಿ ಆತ್ಮದ ಬಗ್ಗೆ ಕೆಲವಿನ ಪ್ರಶ್ನೆಗಳನ್ನು ನೋಡಿದ್ವಿ. ಆತ್ಮದ ಸೈಜ್ ಏನು, ಅದು ಸ್ಮಾಲರ್ ದ್ಯಾನ್ ಅನ್ ಆ್ಯಟಮ್ ಅಂತ ನೋಡಿದ್ವಿ. ಲೊಕೇಶನ್ ಎಲ್ಲಿರುತ್ತೆ, ಹೃದಯದಲ್ಲಿರುತ್ತೆ. ಆತ್ಮದ ಡೆಸ್ಟಿನೇಷನ್ ಏನು, ಡೆಸ್ಟಿನಿ. ಈ ಆತ್ಮದ ಡೆಸ್ಟಿನಿಯೇ ಶಾಂತಿ, ಉತ್ಕೃಷ್ಟವಾದ ಶಾಂತಿ. ಭಾರತದಲ್ಲಿ ಮಾತ್ರವೇ, ಭಾರತದ ತಾತ್ವಿಕ ಚಿಂತನೆಯರು ಮಾತ್ರವೇ ಇದರ ಬಗ್ಗೆ ಹೆಚ್ಚಿನ ಮಹತ್ವ ಕೊಟ್ಟರು. ಉತ್ಕೃಷ್ಟವಾದ ಶಾಂತಿ ಅಂದರೆ ಒಂಥರ ಸಂತೋಷ, ಸುಖ ಅಂತ ಅನ್ಬೋದು. ಸುಖದ ಎಕ್ಸ್ಟ್ರೀಮ್ ಡಿಗ್ರಿ. ಎಲ್ಲ ಮತಗಳಲ್ಲೂ ಕೂಡ, ಎಲ್ಲ ಮತಗಳು ಅಂದರೆ ನನ್ನ ಉದ್ದೇಶ ಅಭಿಪ್ರಾಯ. ಇಲ್ಲಿ ಮತ ಅಂತಂದರೆ ವರ್ಗ ಅಂತ ಭಾವಿಸಬೇಡಿ, ಇಲ್ಲಿ ಅಭಿಪ್ರಾಯ ಮಾತ್ರವೇ. ಎಲ್ಲ ವರ್ಗದವರ ಅಭಿಪ್ರಾಯವನ್ನು ನೋಡಿದ್ವಿ. ಒಬ್ಬೊಬ್ಬರಿಗೂ ಚಿಂತನೆ ಒಂದೊಂದು ರೀತಿ. ಎಲ್ಲರ ಚಿಂತನೆಯೂ ಕೂಡ ಸುಖವನ್ನು, ಎಕ್ಸ್ಟ್ರೀಮ್ ಸುಖವನ್ನು ಪಡಿಬೇಕು, ದುಃಖ ಬೇಡ. ಈ ಕಾನ್ಸೆಪ್ಟ್ನಲ್ಲಿ ಡೆಸ್ಟಿನಿ ಅಂತಂಬುದು ಮುಂದುವರಿಯುತ್ತೆ. ಎಲ್ಲ ಮತಾಚಾರ್ಯರ ಅಭಿಪ್ರಾಯವೂ ಇಷ್ಟೇ. ನಾವು ಹಿಂದೆ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮತ ಅಂತಂದರೆ ವರ್ಗ ಅಂತನಬೇಡಿ. ಒಂದು ಮತ ಅಂತಂದರೆ ಅಭಿಪ್ರಾಯ ಅಥವಾ ಒಪಿನಿಯನ್. ಆ ಒಪಿನಿಯನನ್ನು ಕೆಲವಿನ ಯಾರಿಗೆ ಇಷ್ಟ ಆಗುತ್ತೋ ಅವರು ಅದನ್ನು ಇಷ್ಟಪಟ್ಟರೆ ಅಂದ್ಕೊಂಡು ಸಮ್ಮತ ಮಾಡ್ತಾರೋ ಅವರು ಆ ವರ್ಗಕ್ಕೆ ಸೇರಿ ಅವರ ಫಾಲೋಯರ್ ಆಗ್ತಾರೆ. ಈ ಫಾಲೋಯರ್ ಆಗೋದಕ್ಕೆ 2 ಕಾರಣ ಇದೆ. ಒಂದು, ಅವರ ಹೇಳಿದಂಥ ವಿಚಾರವನ್ನು ನಾವು ಅದನ್ನು ಅನುಭವಿಸಿ ನಮಗೂ ಅದು ಸರಿ ಅಂತ ಅನಿಸಿದರೆ ಆವಾಗ ಫಾಲೋ ಆಗೋದೊಂದು ರೀತಿ. 2ನೇ ಥರ ಫಾಲೋಯಿಂಗ್ ಇದೆ. ಏನಂತಂದರೆ ಅದು ಪ್ರಭಾವದಿಂದ ಫಾಲೋ ಆಗೋದು. ಅದರಲ್ಲಿ 2 ಪ್ರಭಾವ ಇದೆ. ವಾತಾವರಣ ಪ್ರಭಾವ, ಆನುವಂಶಿಕ ಪ್ರಭಾವ. ವಾತಾವರಣ ಪ್ರಭಾವ ನಮಗೆ ಗೊತ್ತಿದೆ. ಅನುಕೂಲ, ಯಾವ ಮತವಲ್ಲಿ ನಮಗೆ ಹೆಚ್ಚಿನ ಅನುಕೂಲ ಇದೆ, ಸೌಖ್ಯ ಇದೆ, ಬೆನಿಫಿಟ್ಸ್ ಇದೆ, ಗೌರವ ಇದೆ ಅಂತ ನೋಡಿಕೊಂಡು ನಾವು ಆ ಮತಕ್ಕೆ ಜಂಪ್ ಆಗ್ತೇವೆ. ಇದು ಆ ಧರ್ಮದ ಬಗ್ಗೆ, ಅವರ ಒಪಿನಿಯನ್ ಬಗ್ಗೆ ಗೊತ್ತಿದ್ದಲ್ಲ. ಅವರ ಒಪಿನಿಯನನ್ನು ಬಲಪಡಿಸಿದರೆ ನಮಗೇನಾದರೂ ಬೆನಿಫಿಟ್ ಇರಬೇಕು. ಈಗ ನಾವು ವೋಟ್ ಹಾಕ್ತೇವೆ. ವೋಟ್ ಹಾಕಿದಾಗ ನಮಗೆ ಬೆನಿಫಿಟ್ ಏನು? ನಾವು ಎಲ್ಲರೂ ಸೇರಿ ಮಾಡಿಕೊಳ್ಳೋದಂಥ ಕೆಲಸ, ಒಬ್ಬರೇ ಮಾಡಿಕೊಳ್ಳೋದಂಥ ಕೆಲಸವನ್ನು ಗ್ರೂಪ್ ಆಫ್ ಪೀಪಲ್ ಸೇರಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಂಡು ನಾವು ಕೆಲವಿನ ಕೆಲಸಗಳು ಮಾಡ್ತೇವೆ. ರೋಡ್ ಹಾಕಬೇಕು, ಒಬ್ಬರು ಹಾಕ್ಲಿಕ್ಕಾಗ್ತದೆ. ಮಕ್ಕಳಿಗೆ ಬೇಕಾದಂಥ ಒಂದು ಎಜುಕೇಷನ್ ಸಿಸ್ಟಮ್ ಒಳ್ಳೆಯದು ಕೊಡಬೇಕು, ಅದು ನಾವು ಮಾಡಿಕೊಳ್ಳಿಕ್ಕಾಗ್ತದೆ. ಎನ್ವೈರ್ಮೆಂಟನ್ನು ಸ್ವಲ್ಪ ಸೇವ್ ಮಾಡಬೇಕು, ಒಬ್ಬರೇ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಒಬ್ಬ ನಾಯಕನನ್ನು, ಯಾರು ನಾಯಕ ಚೆನ್ನಾಗಿ ಮಾಡ್ತಾರೆ ಅವನನ್ನು ಆಯ್ಕೆ ಮಾಡಿಕೊಳ್ತೇವೆ. ಅದು ವಾತಾವರಣ ಪ್ರಭಾವ ಏನಾಗುತ್ತೆ ಅಂತಂದರೆ, ಅವನು ಇಲ್ಲ ಓಟಿಗೆ ಇಷ್ಟು ಕೊಡ್ತೇನೆ,
ಬೆನಿಫಿಟ್ಸ್ ತಾತ್ಕಾಲಿಕವಾಗಿ ಅವನಿಗೆ ಹಾಕೋದ್ರಿಂದ ನನಗೆ ಎಕ್ಸ್ಕ್ಲೂಸಿವ್ಲಿ ಬರೋ ಬೆನಿಫಿಟ್ ಏನು? ನಾವು ಯುನೀಕಾಗಿ ಮಾಡಿಕೊಳ್ಳೋದಕ್ಕೆ ಆಗದೇ ಇರೋ ಕೆಲಸವನ್ನೇ ಆಯ್ಕೆ ಮಾಡಿಕೊಂಡೇ ಓಪನ್ ಮಾಡ್ತೀವಿ. ಆದರೆ ಈಗ ಅದೇನಾಗಿದೆ, ನಾವು ಬಯಸುವುದು ಕೂಡ ನನ್ನ ಪಾಲಿನ ಸುಖ, ನನಗೇನು ಬೆನಿಫಿಟ್ ಬೇಕಾದ ಸಮಾಜದ ಬೆನಿಫಿಟ್ ಬೇಕು. ಆದರೆ ಅದು ಮರೆತುಬಿಟ್ಟು ಏನು ಮಾಡ್ತೇವೆ, ಓಟಿಗೆ ಒಂದು 2,000 5,000 ಹೀಗೆ ತೊಗೊಳ್ತೇವೆ. ಇದನ್ನೇಂತೀವಿ ವಾತಾವರಣ ಪ್ರಭಾವ. ಅಂದರೆ ನನಗೆ ಯಾವುದು ಅನುಕೂಲವಾಗುತ್ತೋ ಅದನ್ನು ಮಾಡು. ಸೊ ಎಷ್ಟೋ ಮತಗಳು ಬದಲಾವಣೆ ನಡೀತಾ ಇದಲ್ವ, ಆ ಮತಗಳು ಏನೋ ಬೆನಿಫಿಟ್ ಇರುತ್ತೆ ಆ ಮತದಲ್ಲಿ ಸೇರಿದರೆ ಅಂತ. ಪಾಪ ಈ ಹಣ ಇಲ್ಲದವರಿಂದ, ಈ ಟ್ರೈಬಲ್ ಪೀಪಲ್ ಆಗ್ಬೋದು ಅಥವಾ ತುಂಬ ಕಡು ದಾರಿದ್ರ್ಯದಲ್ಲಿರೋರು, ಅವ್ರಿಗೆ ಅರ್ಥ ಆಗೋದಿಲ್ಲ ಮತ ಅಂದರೆ ಏನು. ಅವರಿಗೆ ಅಸಲು ಹೊಟ್ಟೆಪಾಡು ಬೇಕು, ಅವರಿಗೆ ಮತ ಬೇಕಾಗಿಲ್ಲ. ಹಾಗಾಗಿ ಅವರು ಬೇರೆ ಮತವನ್ನು ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ವಾತಾವರಣ ಪ್ರಭಾವದಿಂದ. ಇನ್ನು ಕೆಲವಿನ ಆನುವಂಶಿಕ ಪ್ರಭಾವ ಇದೆ, ಅದು ಡೇಂಜರೇ. ಯಾಕಂದರೆ ಅಲ್ಲಿ ಕೂಡ ಏನೂ ಗೊತ್ತಿರಲ್ಲ. ಆದರೆ ಏನೂ ಗೊತ್ತಿಲ್ಲದಿದ್ದರೂ ಕೂಡ ನಾನು ಫಾಲೋ ಆಗ್ತಾ ಇರುವಂಥ ಮತವೇ ಶ್ರೇಷ್ಠ ಅಷ್ಟೇ. ನಾವು ಎಲೆಕ್ಷನಲ್ಲೂ ಅಷ್ಟೇ ಅಲ್ವಾ, ದುಡ್ಡೇನು ತೊಗೊಳ್ಳಲ್ಲ. ಆದರೆ ನಮ್ಮ ಹಿಂದೂ ಇವನಿಗೆ ಓಟ್ ಹಾಕಬೇಕು, ಹಿಂದೂ ಇವ್ರು ಓಟ್ ಹಾಕಿದರೆ ಹಿಂದೂಗಳು ಉದ್ಧಾರ ಮಾಡ್ತಾರೆ, ಇವ್ರಿಗೆ ಓಟ್ ಹಾಕಿದರೆ ಮುಸ್ಲಿಮರು ಉದ್ಧಾರ ಮಾಡ್ತಾರೆ, ಈ ಥರ ಪಂಥ ಕೂಡ ಇದಲ್ವ ನಮ್ಮಲ್ಲಿ. ಇದು ಆನುವಂಶಿಕ ಪ್ರಭಾವ. ಅಂದರೆ ನಾನು ಯಾವ ಮತದಲ್ಲಿ ಹುಟ್ಟಿದ್ದೇನೋ ಅದೇ ಸರ್ವಶ್ರೇಷ್ಠ ಅಂತ ತಿಳ್ಕೊಂಡು ನಾವು ಮುಂದುವರಿಯೋದು. ಅಲ್ಲಿ ಕೂಡ ಅಭಿಪ್ರಾಯ ಏನು, ಆ ಮತಕ್ಕೆ ಸಂಬಂಧಪಟ್ಟ ಮೂಲ ಅಧಿಪತಿ ಯಾರಿದ್ದಾರೆ ಅವರ ಅಭಿಪ್ರಾಯವನ್ನು ಫಾಲೋ ಆಗಿಂತಲ್ಲ, ಅದು ಅರ್ಥ ಆಗಿದೆ ಅಂತಲ್ಲ. ಹೀಗೆ ಪ್ರಭಾವವಶಾತ್ ಹೀಗೆ ದಾರಿ ತಪ್ಪುವ ಅವಕಾಶವೂ ಇದೆ, ಮತ ಬದಲಾವಣೆ ಅವಕಾಶವೂ ಇದೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ, ತಿಳ್ಕೊಂಡು ನಂಬಿ, ತಿಳಿಯದೇ ಎಷ್ಟು ನಂಬಿದ್ರೂ ಪ್ರಯೋಜನ ಇಲ್ಲ. ವಾತಾವರಣ ಪ್ರಭಾವ, ಆನುವಂಶಿಕ ಪ್ರಭಾವದಿಂದ ಎಷ್ಟೇ ನಾವು ಮುಂದುವರೆದ್ರೂ ಕೂಡ ಅದರ ಅನುಭವ ನಮಗೆ ಆಗೋದಿಲ್ಲ. ಕೇವಲ ಯಾವುದೋ ಒಂದು ವರ್ಗಕ್ಕೆ ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮತ ಅಂತಂದರೆ ಅಭಿಪ್ರಾಯ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ವರ್ಗಕ್ಕೆ ಸೇರಿ ಅಥವಾ ನಾನು ಹುಟ್ಟಿದಂಥ ಮತವೇ ಶ್ರೇಷ್ಠ ಅಂತ ಆನುವಂಶಿಕ ಪ್ರಭಾವದಿಂದಾಗಲಿ ಅಥವಾ ಯಾವುದೋ ಒಂದು ತಾತ್ಕಾಲಿಕವಾದಂಥ ಬೆನಿಫಿಟ್ಸ್ ಸಿಗುತ್ತೆ ಅಂತ ವಾತಾವರಣ ಪ್ರಭಾವಕ್ಕೆ ಸಿಲುಕದೆ ಕೇವಲ ತಾತ್ವಿಕವಾಗಿ ಅದೇನಿದೆ ಅವರ ಆ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಮತ ಅಂತ ವರ್ಡ್ ಯೂಸ್ ಮಾಡಲೇಬೇಡಿ. ಯಾಕೆಂತಂದರೆ ವ್ಯವಹಾರದಲ್ಲಿರುವಂಥ ಮತಕ್ಕೂ ನಮಗೆ ಇಲ್ಲಿ ಬರುವಂಥ ಮತಕ್ಕೂ ಕಾನ್ಫ್ಲಿಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಅಭಿಪ್ರಾಯ ಅಷ್ಟೇ, ಅವರ ಅಭಿಮತ ಏನು. ಸೊ ಹೀಗೆ ನಾವು ನೋಡ್ತಾ ಆತ್ಮದ ಬಗ್ಗೆ ಶೇಪ್ ತಿಳ್ಕೊಂಡ್ವಿ. ಈ ಅಭಿಪ್ರಾಯ ಭೇದಕ್ಕೆ ಬರುವುದಕ್ಕೆ ಸಮಸ್ಯೆಗಳು ಕೂಡ ಕಳೆದ ಬಾರಿ ನಾವು ಡಿಸ್ಕಸ್ ಮಾಡಿದ್ವಿ. ಶುದ್ಧವಾದ ಮನಸ್ಸಿರೋದಿಲ್ಲ. ಮನಸ್ಸಂದರೆ ಏನು? ಆನುವಂಶಿಕ ಪ್ರಭಾವ, ವಾತಾವರಣ ಪ್ರಭಾವದಿಂದ ಅನುಕ್ಷಣ ಬದಲಾಗ್ತಾ ಇರೋದೇ ಮನಸ್ಸು. ಯಾವಾಗ ವಾತಾವರಣ ಪ್ರಭಾವ ಆಗಲಿ ಆನುವಂಶಿಕ ಪ್ರಭಾವ ಆಗಲಿ ಬಯಾಸ್ ಆಯ್ತು ಅಂದ್ಕೊಳ್ಳಿ, ನಾನು ಹುಟ್ಟಿದ ಮತವೇ ಶ್ರೇಷ್ಠ ಅಥವಾ ಆ ಮತದಿಂದ ನಾನು ತುಂಬ ಉದ್ಧಾರ ಆಗಿದ್ದೇನೆ, ಈ ಕಾರಣದಿಂದ ಆದರೆ ಶುದ್ಧವಾದ ಮನಸ್ಸು. ಯಾಕೆಂದರೆ ಅನ್ಬಯಾಸ್ರಿ ಎಲ್ಲ ಮತಗಳ ಬಗ್ಗೆ ಮತ ತಿಳ್ಕೊಳ್ಬೇಕು ಅಂತಂದರೆ ನಾವು ಯಾವುದೋ ಒಂದು ಮತವನ್ನು ಕಂಪ್ಲೀಟ್ ಕಾನ್ಫಿಡೆಂಟ್ ಸರೆಂಡರ್ ಆಗಿರಬಾರ್ದು. ಸರೆಂಡರ್ ಆಗಿದ್ರೆ ಏನಾಗುತ್ತೆ ಅಂದರೆ ಎಷ್ಟು ಬೇರೆ ಮತದ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ನಮ್ಮದೇ ಶ್ರೇಷ್ಠ ಅಂತ ಕಾಣುತ್ತೆ. ಹಾಗಾಗಿ ಅನ್ಬಯಾಸರ ತಿಳ್ಕೋಬೇಕು. ಆಚರಣೆ ಮಾಡೋದು ಮತ್ತೆ ದ್ವೇಷ ಮಾಡೋದು, ಪ್ರೀತಿಸೋದು ಇದೆರಡೂ ಈ ಹಂತದಲ್ಲಿ ಬೇಡ. ಫಸ್ಟು ತಿಳ್ಕೊಳ್ಳೋಣ. ದ್ವೇಷ ಮಾಡಬೇಕಾದ್ರೂ ಅಥವಾ ಪ್ರೀತಿ ಮಾಡಬೇಕಾದ್ರೂ ಮೊದಲು ತಿಳ್ಕೊಳ್ಳಬೇಕು. ತಿಳ್ಕೊಳ್ಳದೇ ಇದ್ದರೆ ಎರಡೂ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ತಿಳ್ಕೊಳ್ಳದೆ ಯಾವುದೋ ಒಂದು ವಾತಾವರಣ ಪ್ರಭಾವಕ್ಕೆ, ಆನುವಂಶಿಕ ಪ್ರಭಾವಕ್ಕೆ ಒಳಗಾಗಿ ಅನ್ಬಯಾಸ್ಡ್ ಆಗಿ ನಾವು ಬಲಪಡಿಸಿ ಒಂದು ಮತವನ್ನು ಸಮ್ಮತ ಅಂತ ತಿಳಿಸಿ ನಾವು ಗೊಂದಲ ಆಗಿ ನಾವು ಯಾವ ವರ್ಗದಲ್ಲಿರ್ತೀವೋ ಅವರನ್ನು ಗೊಂದಲಗಿಡಿಸಿ ಮುಂದಿನ ಜನ್ರೇಷನಿಗೆ ಕೂಡ ಗೊಂದಲಗಿಡಿಸುವಂಥ ಕಾರ್ಯಕ್ರಮ ಮಾಡೋದು ಬೇಡ. ಮೊದಲು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಯಾವ ಮತ ಶ್ರೇಷ್ಠ ಅಂತಾಗಲಿ ಯಾವ ಮತ ತುಂಬ ವೇಸ್ಟ್ ಅಂತಾಗಲಿ ಹೇಳುವಂಥ ಕಾರ್ಯಕ್ರಮ ಅಲ್ಲ. ಎಲ್ಲ ಮತದಲ್ಲಿ ಏನು ಹೇಳಿದ್ದಾರೆ, ನನ್ನ ಅನುಭವ ಮಾತ್ರ ಹೇಳ್ತೇನೆ. ನನ್ನ ಅನುಭವವೇ ಕರೆಕ್ಟ್ ಅಂತ ಆಗಬೇಕಿಲ್ಲ. ಆದರೆ ನಾನು ಹೇಳಿದ್ರಲ್ಲಿ ಮತ್ತಿಷ್ಟು ಕ್ಲಾರಿಟಿ ಬೇಕು ಅಂತಂದರು ಅಥವಾ ನಾನು ಹೇಳಿದ್ರೆ ಸಮ್ಟೈಮ್ಸ್ ಕೆಲವೊಂದು ಬಯಾಸ್ಡಾಗಿ ಅನಿಸ್ಬೋದು, ಅನ್ಬಯಾಸ್ಡಾಗಿ. ನೀವು ಸಹ ಬೇರೆ ವಿಚಾರ ತಿಳ್ಕೊಂಡು ಆಮೇಲೆ ನಿಮಗೆ ಸಮ್ಮತ ಆದರೆ ನಂಬಿ. ಹೇಳಿದಷ್ಟು ಕ್ಲಾಸ್ ಕೇಳಿದಷ್ಟು ಮಾತ್ರ ನಾವು ಯಾವುದೋ ಒಂದು ಸ್ಟ್ಯಾಂಡ್ ತೊಗೊಳ್ಳೋದು ಬೇಕಾಗಿಲ್ಲ. ಹಾಗಾಗಿ ಶುದ್ಧ ಮನಸ್ಸು ಬೇಕು. ನೆಕ್ಸ್ಟ್ ತಿಳ್ಕೊಳ್ಬೇಕು.
ಅರೆಬರೆ ನಾಲೆಡ್ಜಿಂದ ಆಗುವಂಥದ್ದೇನೂ ಇಲ್ಲ. ಮೂರನೇದು ಆನುವಂಶಿಕ ಪ್ರಭಾವ, ವಾತಾವರಣ ಪ್ರಭಾವಕ್ಕೆ ಒಳಗಾಗಿ ದುರಾಗ್ರಹ ಮಾಡಿಕೊಂಡು ಮುಂದುವರಿಬಾರ್ದು. ಈ 3 ಕಾರಣಗಳಿಂದ ನಮಗೆ ಯಾವ ಅಭಿಪ್ರಾಯವೂ ಸರಿಯಾಗಿ ಅರ್ಥ ಆಗೋದಿಲ್ಲ. ಇದು ಮನುಷ್ಯನ ವೀಕ್ನೆಸ್, ಬಲಹೀನತೆ ಅಂತ ಹೇಳ್ತಾರೆ. ಇದನ್ನು ಓವರ್ಕಮ್ ಮಾಡಿದರೆ ಮಾತ್ರವೇ ನಮಗೆ ಎಲ್ಲ ಮತರ ಅಭಿಪ್ರಾಯ ಏನಂತೂ ಗೊತ್ತಾಗುತ್ತೆ. ಮತ್ತು ಹಲವಾರು ಅಭಿಪ್ರಾಯಗಳನ್ನು ನಾವು ನೋಡಿದ್ವಿ. ಅದರಲ್ಲಿ ನಾಸ್ತಿಕರ ಅಭಿಪ್ರಾಯ. ನಾಸ್ತಿಕರೆಲ್ಲರಿಗೂ ಗೊತ್ತಿದೆ, ಅವರು ದೇವರು ಒಪ್ಪೋದಿಲ್ಲ, ವೇದವನ್ನು ಒಪ್ಪೋದಿಲ್ಲ, ಮೋಕ್ಷ ಅಂಬೋದಿಲ್ಲ, ಕೇವಲ ಸುಖ ಇದೆಯಾ ಸಾಕು ಅಂತಂಬೋದು ಅವರ ಪಂಥ. ನಂತರ ಮೀಮಾಂಸಕರು, ಅದರ ಬಗ್ಗೆ ನಾವು ಕಳೆದ ಬಾರಿ ನೋಡಿದ್ವಿ. ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಮೀಮಾಂಸಕರು ಆತ್ಮ ಒಪ್ತಾರೆ, ವೇದವನ್ನು ಒಪ್ತಾರೆ, ಆದರೆ ದೇವರನ್ನು ಒಪ್ಪೋದಿಲ್ಲ. ಇವರಿಗೆ ಭೂಮಿ, ಸ್ವರ್ಗ, ನರಕ ಈ 3ರಲ್ಲಿ ಸುತ್ತಾಟವೇ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಂಬೋದು ಆ ಒಂದು ಪಂಥ ಮೀಮಾಂಸಕರ ಪಂಥ. ನಂತರ ಅಬ್ರಾಹಮಿಕ್ ರಿಲಿಜನ್ಸ್ ಬಂತು. ನೈಯಾಯಿಕರಿದ್ದಾರೆ, ತಾರ್ಕಿಕರು ಅಂತೀವಿ, ಲಾಜಿಷಿಯನ್ಸ್, ಅವರ ಪಂಥವನ್ನು ಕೂಡ ನಾವು ನೋಡಿದ್ವಿ. ಅವರ ಲಾಜಿಷಿಯನ್ಸ್ ಅಂತಂದರೆ ಏನಂತಂದರೆ, ಆತ್ಮ ಅನಂತವಾಗಿದೆ, ಆತ್ಮಕ್ಕೆ ಮೋಕ್ಷದ ಮೇಲೆ ಆತ್ಮ ಮೋಕ್ಷಕ್ಕೆ ಹೋದ ಮೇಲೆ ಹುಟ್ಟು ಸಾವಿನಿಂದ ಕಳಿಸಿಕೊಡುತ್ತದೆ. ಅವರು ಹಲವಾರು ಅಭಿಪ್ರಾಯಗಳನ್ನು ಹೇಳ್ತಾರೆ. ಮೋಕ್ಷದಲ್ಲಿ ಸುಖವೂ ಇಲ್ಲ, ದುಃಖವೂ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಲಾಜಿಕ್ಕಿಂದ ಹೇಳ್ತಾರಲ್ವ, ಹಾಗಾಗಿ. ಸೊ ಅದು ಕೂಡ ನಾವು ಕಳೆದ ಬಾರಿ ನಾವು ನೋಡಿದ್ವಿ. ನಂತರ ಅಬ್ರಾಹಮಿಕ್ ರಿಲಿಜಿಯನ್ಸ್, ಇದು ಸ್ವಲ್ಪ ಮಟ್ಟಿಗೆ ತಾರ್ಕಿಕರ ವಾದವೇ ಬಲಪಡಿಸ್ತದೆ. ಅಬ್ರಾಹಮಿಕ್ ರಿಲಿಜಿಯನ್ಸ್ ಅಂದರೆ ಯೂದರು, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಈ 3 ಕೂಡ ಲಾಜಿಷಿಯನ್ಸ್, ತಾರ್ಕಿಕರು ಏನು ಹೇಳ್ತಾರೆ ಅದೇ ರೀತಿಯಲ್ಲಿ ಹೋಗುತ್ತೆ. ಕೆಲವಿನ ಪದ್ಧತಿಗಳು ಮಾತ್ರ ಮೀಮಾಂಸಕರು ಹೇಳಿದಂಗೆ ಹೋಗ್ತದೆ. ಕೊನೆಗೆ ಗಮ್ಯ ಏನೋ ಮೀಮಾಂಸಕರ ಗಮ್ಯವೇ ಇದು ಕೂಡ. ಆದರೆ ಇದು ಕೂಡ ಪ್ರಪಂಚದಲ್ಲಿ ಬೆಳೆದು ಬಂದಂಥ ಮತಗಳಲ್ಲಿ ದೊಡ್ಡದಾದ ಮತಗಳು. ಇವತ್ತಿಗೂ ಎಲ್ಲ ಧರ್ಮಕ್ಕಿಂತ ದೊಡ್ಡದಾಗಿದೆ ಇವತ್ತು. ಸೊ ಇವತ್ತು ಇದರ ಬಗ್ಗೆ ಕೂಡ ನಾವು ವಿಶ್ಲೇಷಣೆ ಮಾಡೋಣ. ನಮ್ಮಲ್ಲಿ ವಿಶೇಷವಾಗಿ ಎಲೆಕ್ಷನ್ಸ್ ಬಂದಾಗಲಿ ಅಥವಾ ಯಾವುದೇ ಒಂದು ಸಮಾಜದಲ್ಲಿ ಒಂದು ಘಟನೆ ನಡೆದಾಗಲಿ ಮತಗಳ ಬಗ್ಗೆ ಅನೇಕ ಗಲಾಟೆಗಳು ನಡೀತದೆ. ಮತ ಅಂತಂಬೋದು ಯಾವಾಗ ಅಂದರೆ ರಿಲಿಜಿಯಸ್ ಆಸ್ಪೆಕ್ಟು ಅಲ್ಲ, ಸ್ಪಿರಿಚುವಲ್ ಆಸ್ಪೆಕ್ಟಿಂದ ಮಾತ್ರವೇ ನಾವು ಮತವನ್ನು ಐಡೆಂಟಿಫೈ ಮಾಡಿ ಅಥವಾ ಮತವನ್ನು ಬಗ್ಗೆ ಮಾತಾಡಬೇಕು. ರಿಲಿಜಿಯಸ್ ಆಸ್ಪೆಕ್ಟಲ್ಲಿ ಕೂಡ ಮತದ ಬಗ್ಗೆ ಮಾತಾಡಲಿಕ್ಕೆ ಬರೋದಿಲ್ಲ. ರಿಲಿಜಿಯಸ್ ಆಸ್ಪೆಕ್ಟ್ ಅಂದರೆ ಏನು? ಪ್ರಾಕ್ಟೀಸ್. ಅವರು ಮಾಡುವಂಥ ಪ್ರಾರ್ಥನೆಗಳಾಗಲಿ, ಅವರು ಬಳಸುವಂಥ ವೇಷಭೂಷಣಗಳಾಗಲಿ, ಅವರು ತೆಗೆದುಕೊಳ್ಳುವಂಥ ಆಹಾರದ ನಿಯಮಗಳನ್ನಾಗಲಿ, ಇದನ್ನು ಯಾವಾಗೂ ಕೂಡ ಹೋಲಿಸಬಾರ್ದು, ಕಂಪ್ಯಾರಿಸನ್ ಮಾಡಬಾರ್ದು. ಮಾಡಿದರೆ ಏನಾಗುತ್ತೆ ಅಂತಂದರೆ ಮನುಷ್ಯ ನೆಮ್ಮದಿಯನ್ನು ಕಳೆದುಕೊಳ್ತಾನೆ. ನಮಗೆ ಬೇಕಾದ ನಾವು ಶಾಸ್ತ್ರ ಆಗಲಿ, ಅಸಲು ಯಾವುದೇ ವಿಷಯವನ್ನು ತಿಳ್ಕೊಳ್ಳೋ ಉದ್ದೇಶ ನಮಗೇನು? ನೆಮ್ಮದಿ ಬೇಕು ಅಂತಲ್ವ. ಪುಸ್ತಕಗಳನ್ನು, ಜ್ಞಾನವನ್ನು ಓದಿ ನೆಮ್ಮದಿ ಕೆಡಿಸಿಕೊಳ್ಳೋದ್ರಲ್ಲಿ ಅರ್ಥ ಏನಿದೆ? ಹಾಗಾಗಿ ಯಾರನ್ನೂ ಕೂಡ ದ್ವೇಷ ಮಾಡಬಾರ್ದು, ಯಾರನ್ನು ಪ್ರೀತಿ ಮಾಡಬೇಕು ಅಂತ ಕೂಡ ಹೇಳಲ್ಲ. ತಿಳ್ಕೋಬೇಕು. ಮೊದಲು ತಿಳ್ಕೊಂಡು ನನ್ನ ಆತ್ಮಾನುಭವ ಏನು ಹೇಳುತ್ತೆ, ನನಗೆ ಯಾವುದಿಷ್ಟ ಅಂತ ಹೇಳುತ್ತೋ ಅದನ್ನು ನಾವು ನಮ್ಮೊಳಗೆ ಮಾಡಿಕೊಂಡ್ರೆ ಸಾಕು. ಬೇರೆ ಯಾರಿಗೂ ನಾನು ಈ ವರ್ಗಕ್ಕೆ ಸೇರಿದ್ದೇನೆ, ನನಗಿದು ಅರ್ಥ ಆಗಿದೆ ಅಂತ ಇನ್ನೊಬ್ಬರಿಗೆ ಅರ್ಥ ಮಾಡಿಸುವಂಥ ಕಾರ್ಯಕ್ರಮ ಮಾಡದೇ ಇದ್ದರೆ ಸಾಕು. ಮತ್ತು ಈ ಪಾಠ ಏನು ಮಾಡ್ತಾ ಇದ್ದೇವೆ, ಇದು ಸಾರ್ವಜನಿಕರಿಗೆ ಒಂದು ಸೋಷಲ್ ಮೀಡಿಯಲ್ಲಿ ಸುತ್ತೋದಕ್ಕೆ ಮಾಡುವಂಥ ಪ್ರೋಗ್ರಾಮ್ ಅಲ್ಲ. ಕೇವಲ ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳಿಗೆ ಮೋಕ್ಷದ ಸಂಬಂಧಪಟ್ಟದ್ದು ಬರ್ತಾರೆ, ಆ ಆಸ್ಪೆಕ್ಟ್ನಲ್ಲಿ ಮಾತ್ರವೇ ಹೇಳ್ತಾ ಇದ್ದೇವೆ. ಸೊ ಬೇರೆ ಎಲ್ಲರಿಗೂ ಉತ್ಸಾಹ ಇದ್ದವರು ನೋಡಬೇಕು, ಎಲ್ಲರಿಗೂ ಅವಶ್ಯಕತೆ ಇಲ್ಲ ಈ ವಿಡಿಯೋಗಳೆಲ್ಲ ಕೂಡ. ಯಾರು, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಲೈಕ್ ಮಾಡಬೇಡಿ, ಶೇರು ಮಾಡಬೇಡಿ, ಸಬ್ಸ್ಕ್ರೈಬು ಮಾಡಬೇಡಿ, ಬೆಲ್ ಸಿಂಬಲು ಒತ್ತಬೇಡಿ. ವಿಷಯ ತಿಳ್ಕೊಳ್ಳಿ. ನಿಮಗೇನು ಅರ್ಥ ಆಯಿತೋ ಅದನ್ನು 4 ಜನಕ್ಕೆ ಹಂಚಿ, ವಿಡಿಯೋವನ್ನು ಹಂಚುವ ಮುಖಾಂತರ ಪ್ರಮೋಟ್ ಮಾಡೋದು ಬೇಕಾಗಿದೆ. ಇದು ಪ್ರಮೋಷನ್ಗೋಸ್ಕರ ಮಾಡ್ತಾ ಇರುವಂಥ ವಿಡಿಯೋ ಅಲ್ಲ, ಅಥವಾ ಒಂದು ಕ್ಲಾಸನ್ನು, ಒಂದು ಹಂತವನ್ನು ಒಂದು ಬೆಳೆಸಬೇಕು ಅದರಿಂದ ಆ ಥರ ಮಾಡ್ತಾ ಇರೋ ಪ್ರೋಗ್ರಾಮ್ ಅಲ್ಲ. ಕೇವಲ ತಿಳಿದುಕೊಳ್ಳೋದಕ್ಕೋಸ್ಕರವೇ, ನಮ್ಮ ಉದ್ಧಾರಕ್ಕೋಸ್ಕರವೇ.
ಯಾರಿಗೆ ಉದ್ಧಾರ ಆಗಬೇಕು, ತಿಳ್ಕೊಳ್ಬೇಕು ಅಂತ, ಉದ್ಧಾರ ಆಗೋದಂತಲ್ಲ, ತಿಳ್ಕೊಳ್ಬೇಕು ಅಂತ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಮಾತ್ರ ಮಾಡ್ತಾ ಇರುವಂಥ ಪಾಠ ಇದು. ಉಳಿದವರು ಇದನ್ನು ಇಗ್ನೋರ್ ಮಾಡ್ಬೋದು. ಯಾರಿಗೆ ಸ್ವಲ್ಪ ನೋವಾಗುತ್ತೆ ಮತದ ಬಗ್ಗೆ ಕೆಲವಿನ ಸತ್ಯಾಂಶಗಳಂತ ಹೇಳಿದಾಗ ಕೆಲವಿನ ಜನಕ್ಕೆ ನೋವಾಗುತ್ತೆ. ಆ ಥರ ನೋವಾಗೋರು ದಯವಿಟ್ಟು ಈ ವಿಡಿಯೋನ ನೋಡಲಿಕ್ಕೆ ಹೋಗಬೇಡಿ, ಸಾಹಸ ಮಾಡಬೇಡಿ, ಇರೋ ನೆಮ್ಮದಿಯನ್ನು ಕಳೆದುಕೊಳ್ಬೇಡಿ. ಇದು ಕೇವಲ ತಿಳಿದುಕೊಳ್ಳೋಕ್ಕೋಸ್ಕರವೇ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಇದು ಅಬ್ರಹಮಿಕ್ ರಿಲಿಜಿಯನ್ಸ್ ಬಗ್ಗೆ ಕೂಡ ನೋಡೋಣ. ಅವ್ರದ್ದು ಕೂಡ ನಾವು ಬ್ರಾಡ್ ಮೈಂಡಿಂದ ನೋಡಿದರೆ ಏನು ಡಿಫ್ರೆನ್ಸ್ ಕಾಣಲ್ಲ. ನಮ್ಮ ವೇದದಲ್ಲಿ ಏನು ಹೇಳಿದ್ದಾರೆ ಅದೇ ಬರುತ್ತೆ. ಆದರೆ ನಾವು ಆ ರೀತಿ ನೋಡೋದಿಲ್ಲ. ನಮ್ಮ ಗಲಾಟೆ ಎಲ್ಲ ಹೇಗೆ ಅಂತಂದರೆ ಎಕ್ಸ್ಟರ್ನಲ್ ಹೆಸರುಗಳ ಬಗ್ಗೆ ಗಲಾಟೆ ಮಾಡಿಕೊಡ್ತೇವೆ, ವೇಷಭೂಷಣಗಳ ಬಗ್ಗೆ ಗಲಾಟೆ ಮಾಡಿಕೊಡ್ತೇವೆ, ಪ್ರಾರ್ಥನೆ ಮಾಡುವಂಥ ರೀತಿಗಳ ಬಗ್ಗೆ ಗಲಾಟೆ ಮಾಡಿಕೊಡ್ತೇವೆ. ಅಷ್ಟೇ ಆಗಲಿ, ಅಂತರಂಗದಲ್ಲಿ ಏನದು, ಅವರ ಅನುಭವ ಏನು, ಅವ್ರು ಯಾವ ರೀತಿ ಅದನ್ನು ಯಾವುದಕ್ಕಾಗಿ ಮಾಡ್ತಾ ಇದ್ದಾರೆ, ಪರ್ಪಸ್ ಅಂತ ನೋಡಿದ್ರೆ ಎಲ್ಲ ಮತದಲ್ಲೂ ಸೇಮ್ ಪರ್ಪಸ್ಸೇ ಇದೆ. ಸೊ ಹಾಗಾಗಿ ನಾನು ಹಿಂದೆ ನೋಡಿದ್ವಲ್ಲ 15 ಬೇಲಿಗಳಿದೆ ಅಂತೇಳಿ, ಕೊನೆಗೆ ಶ್ರದ್ಧೆ ಅಂತಂಬ ಬೇಲಿ ಇದೆ. ಆ ಬೇಲಿಯಿಂದ ಬರೋದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ನಮ್ಮ ನಂಬಿಕೆಯೇ ನಾವಾಗ್ಬಿಡ್ತೇವೆ. ನಾನು ಏನು ನಂಬ್ತೀನೋ ಅದೇ ನಾನು. ಆದರೆ ನನ್ನ ನಂಬಿಕೆ ನಾನಲ್ಲ. ಈ ಜನ್ಮದಲ್ಲಿ ನಾನು ಹಿಂದೂವಾಗಿ ಹುಟ್ಟಿರ್ಬೋದು, ಬರೋ ಜನ್ಮದಲ್ಲಿ ಹಿಂದೂವಾಗಿ ಹುಟ್ಟದೇ ಇದ್ದು ಬೇರೆ ಮತದಲ್ಲಿ ಹುಟ್ಟಿದರೆ ನನ್ನ ನಂಬಿಕೆ ಏನಾಯಿತು? ಹೋಯಿತು. ಹಿಂದಿನ ಜನ್ಮದಲ್ಲಿ ನಂಬಿದಂಥ ನಂಬಿಕೆ ಈ ಜನ್ಮದಲ್ಲಿ ಇಲ್ಲ. ಹಿಂದಿನ ಜನ್ಮದಲ್ಲಿ ನಾನು ಯಾವುದೋ ಒಂದು ಕುರಾನನ್ನು ಹಿಡ್ಕೊಂಡಿದ್ನೋ, ಬೈಬಲ್ ಹಿಡ್ಕೊಂಡಿದ್ನೋ ಗೊತ್ತಿಲ್ಲ, ಅದು ಸರ್ವಶ್ರೇಷ್ಠ ಅಂತ ನಂಬಿದ್ದೆ. ಬಟ್ ಈ ಜನ್ಮದಲ್ಲಿ ಏನಾಯಿತು? ಹಿಂದೂ ಮತದಲ್ಲಿ ಹುಟ್ಟಿದ್ವಿ. ಮತ್ತು ಮುಂದೆ ಬೇರೆ ಯಾವ ಮತದಲ್ಲೂ ಹುಟ್ಟಬೋದು. ಆದರೆ ಭಗವಂತ ಒಂದು ವಿಚಿತ್ರ ಅಂದರೆ, ನಾವು ಯಾವುದನ್ನು ದ್ವೇಷ ಮಾಡ್ತೀವೋ ಭಗವಂತ ಆ ಮತದಲ್ಲೇ ಹುಟ್ಟಿಸ್ತಾರೆ. ಇದು ಕರ್ಮ ಸಿದ್ಧಾಂತದ ಒಂದು ಕಟು ಸತ್ಯ. ಇದು ನಮಗೆ ಯಾವುದಿಷ್ಟಿಲ್ಲವೋ ಅದನ್ನೇ ಭಗವಂತ ಅಭ್ಯಾಸ ಮಾಡಿಸ್ತಾನೆ. ನಾವು ಶಾಲೆಯಲ್ಲಿ ಕೂಡ ಯಾವುದನ್ನೋ ಒಂದು ಪ್ರಾಬ್ಲಮ್ ತುಂಬ ಕಷ್ಟ ಅಂತೇಳಿ ಬಿಟ್ಟುಬಿಟ್ಟಿವಿ ಅಂತಂದರೆ ಟೀಚರು ನಿಂಗೆ ಅದನ್ನು ಅರ್ಥ ಆಗೋಂಗೆ ಹೇಳ್ತೀನಿ ಬಾ ಅಂಥೇಳಿ ಅದೇ ಪ್ರಾಬ್ಲಮ್ನ ಮತ್ತೆ ನಮ್ಮ ಹತ್ರ ಹೇಳಿಸಿ ನಮಗೆ ಹೇಳ್ಕೊಡ್ತಾನೆ. ಇಲ್ಲಿ ಭಗವಂತ ಮಾಡೋದು ಅದೇ ಕೆಲಸವಾಗಿ ಮಾಡ್ತಾನೆ. ಸೊ ಹಾಗಾಗಿ ಯಾವುದನ್ನೂ ಪ್ರೀತಿ ಮಾಡೋದು ಬೇಡ, ಯಾವುದನ್ನೂ ದ್ವೇಷ ಮಾಡೋದು ಬೇಡ, ಎಲ್ಲದರನ್ನು ತಿಳ್ಕೊಳ್ಳೋಣ. ತಿಳ್ಕೊಂಡ ಮೇಲೆ ನನಗೆ ಒಗ್ಗುವ ಮಾರ್ಗ ಯಾವುದು, ನನಗೆ ಯಾವುದರಲ್ಲಿ ಹೆಚ್ಚು ಆನಂದ ಸಿಗುತ್ತೆ ಅದನ್ನು ನಾವು ಎಲಿವೇಟ್ ಆಗಲಿಕ್ಕೆ ನಮಗೆ ನಾವೇ ಬಳಸಿಕೊಳ್ಳೋಣ. ಪ್ರಮೋಟ್ ಮಾಡಿ ಇನ್ನೊಬ್ಬರ ಜೊತೆ ಹಂಚಿಕೊಂಡು ಒದ್ದಾಡೋದು ಬೇಕಾಗಿಲ್ಲ. ಇದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ಯೂದರಾಗಲಿ, ಕ್ರಿಶ್ಚಿಯಾನಿಟಿ ಆಗಲಿ, ಇಸ್ಲಾಮಿಕ್ ಆಗಲಿ, ಸೊ ಇವರಿಗೂ ಕೂಡ ನೀವು ಭಗವಂತನ ಸೃಷ್ಟಿಕ್ರಮ ಹೇಗಿದೆಯೋ ಇದು ಅದೇ ಥರ ಪ್ರಾರಂಭ ಆಗ್ತದೆ. ಅಂದರೆ ಅವರಿಗೆ ಏನು ಅರ್ಥ ಆಗಿದೆಯೋ ಅದನ್ನೇ ಬರೀತಾರೆ. ಇದು ಭಗವಂತ ಸಾಕ್ಷಾತ್ ಹೇಳಿದ್ದಲ್ಲ. ಈ ಫಾಲೋಯರ್ಸ್ ಯಾರು ಏನಿದ್ದಾರೆ ಅವರೇನು ಹೇಳ್ತಾರೆ, ಅಬ್ರಾಹ್ಮಿಕ್ ರಿಲಿಜಿಯನ್ಸಲ್ಲಿ ಆ್ಯಡಮ್ ಆ್ಯಂಡ್ ಈವ್ ಅವರೇ ಮೊದಲ ದಂಪತಿಗಳು. ನಮ್ಮಲ್ಲಿ ಮನು ಹೇಗಿದ್ದಾನೋ ಅದೇ ರೀತಿ ಸ್ವಯಂಭೂ ಮನು ಇದ್ದಾನಲ್ವ, ಸ್ವಯಂಭೂ ಮನು ಅವರ ಹೆಂಡತಿ, ಇವರಿಬ್ಬರು ಮೊದಲು ಸೃಷ್ಟಿ ಕಾರ್ಯವನ್ನು ನಮಗೆ ಮುಂದುವರಿಸಿದವರು ಅಂತ ನಾವೇನು ಹೇಳ್ತೇವೆ. ಅವರಲ್ಲೂ ಹೇಳಿದ್ರೆ ಅವ್ರ ಹೆಸರುಗಳು ಬೇರೆ, ಆಡಮು ಈವ್ ಅಂತ ಇಟ್ಕೊಂಡಿದ್ದಾನೆ. 6 ದಿನಗಳ ಸೃಷ್ಟಿಕ್ರಮ ಪ್ರಾರಂಭವಾಯಿತು. ಇಲ್ಲಿ ತಿಳ್ಕೊಳ್ಳೋ ಕಾಲಕ್ಕೆ ಎಲ್ಲಿ ಕೂಡ ವೇಷಭೂಷಣಗಳಾಗಲಿ, ಆಹಾರ ಧರ್ಮಗಳಾಗಲಿ, ಪ್ರಾರ್ಥನೆ ಆಗಲಿ ಇದನ್ನು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಖಂಡಿತವಾಗೂ ಬೇರೆ ಇರ್ತದೆ. ಬೆಂಗಳೂರಿನಲ್ಲಿ ತಿನ್ನುವಂಥ ಪದಾರ್ಥಗಳು ಬೇರೆ, ಉಡುಪಿಯಲ್ಲಿ ತಿನ್ನುವಂಥ ಪದಾರ್ಥಗಳು ಬೇರೆ, ಕೇರಳದಲ್ಲಿ ತಿನ್ನುವಂಥ ಪದಾರ್ಥ ಎಲ್ಲೆಲ್ಲಿ ಏನು ಸಿಗುತ್ತೋ ಅದು ತಿಂತಾರೆ ಅಷ್ಟೇ ಆಗಲಿ. ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ನಾರ್ತ್ ಇಂಡಿಯಲ್ಲಿ ಚಪಾತಿ ತಿಂತಾರೆ, ನಾವು ಅನ್ನ ತಿಂತೇವೆ. ಕಂಪೇರ್ ಮಾಡಿದ್ರೆ ಏನಾಗ್ತದೆ? ಜಗಳ ಆಗ್ತದೆ, ಎಂದೂ ಸಾಲ್ವ್ ಆಗೋದಿಲ್ಲ. ಕಂಪೇರ್ ಮಾಡಲಿಕ್ಕೆ ಆಗದೇ ಇರುವಂಥ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಬಾರ್ದು. ಸಿಮಿಲರ್ ಯಾವುದಿರುತ್ತೆ ಅದರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಬೇಕು. ಸೊ ಇಲ್ಲಿ ಅಬ್ರಾಹಮಿಕ್ ರಿಲಿಜಿಯನ್ ಹುಟ್ಟು ನಾವು ನೋಡಿದರೆ ಆ್ಯಡಮ್ ಈವ್ ಅಂತಿದ್ದಾರೆ. ಸೊ ಅವರ ಪಂಥದಲ್ಲಿ ಅಲ್ಲಿ ಏನಂತಾರೆ, ಪ್ರಾಫೆಟ್ ಅಂತಾರೆ. ಅಂದರೆ ಮತವನ್ನು ಮುಂದುವರಿಸಿಕೊಂಡು ಮತ ಪ್ರಚಾರಕ ಅಷ್ಟೇ, ಇನ್ನೇನಿಲ್ಲ. ನಮ್ಮಲ್ಲಿ ಸ್ವಾಮಿಗಳು ಪಂಥಗಳು ಏನಿದೆ, ಮುನಿಗಳು ಯತಿಗಳ ಪಂಥ ಏನಿದೆ, ಅವರಲ್ಲಿ ಯತಿಗಳ ಪಂಥ ಅದು. ಆ್ಯಡಮ್ ಆ್ಯಂಡ್ ಈವ್ ಅಂಬೋನು ಮೊದಲನೇ ಪ್ರಾಫೆಟ್ಟು. ನಂತರ ಅಬ್ರಾಹಮಿಕ್ ರಿಲಿಜಿಯನ್ಸ್ ಬಂತು. ಅಬ್ರಹಮ್ ಅಂತಂಬೋನಿಗೆ 2 ಹೆಂಡತಿಯರು, ಸಾರಾ ಆ್ಯಂಡ್ ಹಗಾರು ಅಂತ. ಸಾರಾ ಅಂತಂಬೋಳಿಗೆ ಇಸಾಕ್ ಅಂತೊಬ್ಬ ಮಗ, ಮತ್ತು ಹಗಾರು ಅಂತಂಬೋರಿಗೆ ಇಸ್ಮಾಯಿಲ್ ಅಂತೊಬ್ಬ ಹುಡುಗ. ಸೊ ಈ ಇಸಾಕಿಂದ ಈ ಒಂದು ಹಿಬ್ರು ಒಂದು ಪೀಪಲ್ ಅವರ ಪಂಥಕ್ಕೆ ಒಳಗಾಯಿತು. ಇಸ್ಮಾಯಿಲಿಂದ ಅವರು ಅರಬ್ ಪೀಪಲ್. ಈ ಇಸಾಕ್ ಅಂತಂಬೋಂದನೇ
ಅವರಿಗೆ ಮತಗ್ರಂಥ ಒಂದು ಬೆಳೆಸಿಕೊಂಡು ಬಂದರು. ಅದನ್ನು ತೋರಾ ಅಂತೀವಿ, ಇದನ್ನು ಓಲ್ಡ್ ಟೆಸ್ಟಿಮೆಂಟ್ ಅಂತೀವಿ. ಆಮೇಲೆ ಜೀಸಸ್ ಕ್ರೈಸ್ತ್ ಬಂದ ಮೇಲೆ ಅದನ್ನು ನ್ಯೂ ಟೆಸ್ಟಿಮೆಂಟ್ ಆಯಿತು. ಆ ಎರಡರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಬಂದಿದ್ದರಿಂದ ಅವರಿಬ್ಬರ ಮಧ್ಯದಲ್ಲಿ ಒಂದು ವಿವಾದ ಶುರುವಾಯಿತು. ವಿವಾದಕ್ಕೇನಾದರೂ ಕೂಡ ಮೇಯ್ನಾಗಿರೋದು ಏನು ಅಂತಂದರೆ, ಏಕದೇವತಾವ ಮೂರು ಮತಗಳಲ್ಲಿ, ಈ ಮೂರು ಮತಗಳಲ್ಲಿರುವಂಥ ಸಿಮಿಲಾರಿಟೀಸ್ ನೋಡೋಣ, ಅದರ ಜೊತೆಗೆ ನಮ್ಮ ಮತಕ್ಕಿರುವಂಥ ಸಿಮಿಲಾರಿಟೀಸ್ ನೋಡೋಣ. ಬರೀ ಮೋಕ್ಷದ ವಿಚಾರದಲ್ಲಿ, ಭಗವಂತನ ವಿಚಾರದಲ್ಲಿ ಮಾತ್ರವೇ ನಾವು ನೋಡೋಣ. ಮೂರು ಮತಗಳು ಕೂಡ ಏಕದೇವತಾವಾದವನ್ನು ಒಪ್ಪುತ್ತೆ. ನಾವು ಒಪ್ಪುತ್ತೇವೆ, ಹಿಂದೂಗಳಲ್ಲೂ ಕೂಡ ಏಕದೇವತಾವಾದನ ಇದೆ. ಈ ಮೂರಿಂದ ಜುಡಾಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಎಂಬುದು ಅಬ್ರಾಹಮಿಕ್ ಧರ್ಮಗಳು. ಮೂರು ಜನಕ್ಕೂ ತಾತ ಒಬ್ಬನೇ. ಅವರವರ ನಂಬಿಕೆ ಮತ್ತು ಅವರನ್ನು ಏನಂತ ದೇವರನ್ನು ಆರಾಧಿಸಿ ಅಂತಲೇ ಮೂರು ಜನನೂ ಹೇಳ್ತಾರೆ. ಆರಾಧಿಸುವಂಥ ಉದ್ದೇಶ ಮೂರು ಜನದಲ್ಲಿ ಬೇರೆ. ಜುಡಾಯಿಸಮ್ಲಿ ಏನಿರುತ್ತೆ, ದೇವರನ್ನು ಯಾಕೆ ಆರಾಧಿಸಬೇಕು ಅಂತಂದಾಗ, ದೇವರನ್ನು ಆರಾಧಿಸಿದರೆ ನಮ್ಮ ಪಾಪಗಳನ್ನು ಕಳಚಿ ನಮಗೆ ಮೋಕ್ಷವನ್ನು ದಯಪಾಲಿಸ್ತಾನೆ. ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಅದೇ ಹೇಳುತ್ತೆ, ಇಸ್ಲಾಂ ಕೂಡ ಅದೇ ಹೇಳುತ್ತೆ, ನಮ್ಮ ಹಿಂದೂ ಧರ್ಮ ಕೂಡ ಅದೇ ಹೇಳುತ್ತೆ. ಮೂರು ಜನಕ್ಕೂ ಮೂರು ಪವಿತ್ರ ಗ್ರಂಥಗಳಿದೆ. ಎಲ್ಲ ಮೂರು ಪವಿತ್ರ ಗ್ರಂಥಗಳಿಗೂ ಮೂಲ ಯಾವುದು, ಓಲ್ಡ್ ಟೆಸ್ಟಿಮೆಂಟ್ ಯಾವುದು ಅಂದರೆ ತೋರಾ ಅಂತ ಅಂಬೋ ಗ್ರಂಥ. ಅದರಿಂದ ನ್ಯೂ ಟೆಸ್ಟಿಮೆಂಟ್ ಜುಡಾಯಿಸಮ್ಗೆ ತನಾಕ್ ಅಂತ ಬಂತು, ಕ್ರಿಶ್ಚಿಯಾನಿಟಿಗೆ ಬೈಬಲ್ ಬಂತು, ಇಸ್ಲಾಮರಿಗೆ ಖುರಾನ್ ಬಂತು. ಮೂರು ಜನಕ್ಕೂ ನೈತಿಕವಾದಂಥ ಸಂಹಿತೆಗಳಿದೆ. ಅವರ ಮೂರು ಜನಕ್ಕೂ ಪೂಜಾ ಸ್ಥಳಗಳು ಬೇರೆ ಇದೆ, ಅದು ನಮಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಮೂರು ಪೂಜಾ ಸ್ಥಳಗಳು ಕೂಡ ಒಂದೇ ದೇಶದಲ್ಲಿ, ಇಸ್ರೇಲ್ ದೇಶದಲ್ಲಿದೆ. ಅವರು ಮೂರು ಜನ ಕೂಡ ದೇವರುಗಳು, ದೇವತೆಗಳು ಒಂದು ಹಂತ ಇದೆ, ನಮ್ಮಲ್ಲೂ ಇದೆ. ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಸ್ವಲ್ಪ ಅವರ ಏಂಜಲ್ಸ್ ಅಂತಾರೆ. ಇಸ್ಲಾಮಲ್ಲಿ ಏಂಜಲ್ಸ್ ಪ್ಲಸ್ ಜಿನ್ ಅಂತಾರೆ. ಜಿನ್ ಅಂತ ನಾವು ಕಾರ್ಟೂನ್ಸಲ್ಲಿ ನೋಡ್ತೇವೆ. ಸೊ ಆ ಜಿನ್ ಅಂತಾರೆ ಅವರು. ಅವರ ನಂಬಿಕೆ ದೇವತೆಗಳು ನಮ್ಮಲ್ಲಿ ಇಲ್ವಾ, ಇಂದ್ರಾದಿ ದೇವತೆಗಳು, ವಸು, ರುದ್ರ, ಆದಿತ್ಯಾದಿ ಪಿತೃದೇವತೆಗಳು ನಮ್ಮ ಪಾಲಲ್ಲಿ ಏನು ಪಂಥ ಇದೆ, ಅವರಲ್ಲಿ ಕೂಡ ಅದೇ ಇದೆ. ಈ ಮೂರು ಧರ್ಮಗಳ ಅನ್ಯಾಯಿಗಳು, ನಂಬಿಕೆಗಳು ಮತ್ತು ಅದರಿಂದ ಆಚರಣೆಯಲ್ಲಿ ವ್ಯತ್ಯಾಸಗಳಿದೆ. ಅದರ ಮೇಲೆ ತಮ್ಮನ್ನು ತಾವು ಬೇರೆ ಬೇರೆ ಹಂತಗಳಾಗಿ, ಪಂಗಡಗಳಾಗಿ ವಿಂಗಡಿಸಿಕೊಂಡಿದ್ದಾರೆ. ಸೊ ವ್ಯತ್ಯಾಸ ನೋಡಿದ್ರೆ ಇದು ಸಿಮಿಲಾರಿಟೀಸ್. ವ್ಯತ್ಯಾಸ ನೋಡಿದ್ರೆ ಇಸ್ಲಾಂ ಧರ್ಮ ಏನು ಹೇಳುತ್ತೆ ಜೀಸಸ್ ಕ್ರೈಸ್ತ್ ಬಗ್ಗೆ. ಜೀಸಸ್ ಅಂತಂಬವನು ಕನ್ಯಾಕುಮಾರ, ಅವನು ಒಬ್ಬ ಪ್ರೊಫೆಟ್ ಅಷ್ಟೇ, ದೇವರು ಅಂತ ಅವರು ಒಪ್ಪೋದಿಲ್ಲ. ಅದಕ್ಕಿಂತ ಇವರು ಜುಡಾಯಿಸಮ್ ಎಂಬವರು ಅಸಲು ಜೀಸಸ್ ಕ್ರೈಸ್ತನ್ನು ಪ್ರೊಫೆಟ್ ಅಂತ ಕೂಡ ಒಪ್ಕೊಳ್ಳೋದಿಲ್ಲ. ಕ್ರಿಶ್ಚಿಯನ್ಸು ಪ್ರೊಫೆಟ್ ಅಲ್ಲ, ದೇವರು, ದೇವರ ಮಗ, ಟ್ರಿನಿಟಿ ಮೂರು ಅಂತ ಹೇಳ್ತಾರೆ. ದೇವರು, ದೇವರ ಮಗ, ಪರಿಶುದ್ಧಾತ್ಮ ಹೀಗಂತಾರೆ. ಕ್ರಿಶ್ಚಿಯನ್ರು ಟ್ರಿನಿಟಿಯನ್ನು ನಂಬ್ತಾರೆ, ಅಂದರೆ ಒಬ್ಬ ದೇವರಲ್ಲಿ ಮೂರು ವ್ಯಕ್ತಿಗಳು, ದೇವರು, ತಂದೆ, ಮಗ, ದೇವರು ತಂದೆ, ಮಗ, ಪವಿತ್ರಾತ್ಮ. ಯೂದರು ಒಬ್ಬನೇ ದೇವರು. ವ್ಯತ್ಯಾಸಗಳು ಹಲವಾರಿದೆ, ಸಾಂಸ್ಕೃತಿಕ ಮತ್ತು ಅವರವರ ಅವಲೋಕನೆಗಳಿಂದ ಬಹಳ ಮಾನಸಿಕವಾದಂಥ ಭಾರ ಇದೆ. ಈ ಜುಡಾಯಿಸಮ್ ಆಗಲಿ, ಇಸ್ಮಾಯಿಲ್ ಆಗಲಿ, ದೇವರು ಮುಂದೆ ಬರ್ತಾನೆ. ನಮಗೆ ಕಲ್ಕಿ ಅವತಾರ ಇದಲ್ವ, ಕಲ್ಕಿ ಅವತಾರ ಅಂದರೆ ಮುಂದೆ ಬರೋ ಅವತಾರ. ಹಿಂದಿಯಲ್ಲಿ ಕಲ್ಕಿ ಅಂದರೆ ನಾಳೆ ಅಂತ ಅರ್ಥ, ಮುಂದೆ ಬರೋ ಅವತಾರ. ಅವರಲ್ಲಿ ಕೂಡ ದೇವರು ಮುಂದೆ ಬರ್ತಾನೆ, ಅವರದನ್ನು ನಾವು ಕಲ್ಕಿ ಅಂತೀವಿ, ಅವರು ಮೆಸ್ಸಯ್ಯ ಅಂತಾರೆ. ಜುಡಾಯಿಸಮ್, ಇಸ್ಲಾಂ ಬಂದು ದೇವರ ಮುಂದೆ ಹುಡ್ತಾನೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತಂತಾರೆ. ಕ್ರಿಶ್ಚಿಯಾನಿಟಿ ದೇವರು ಮುಂದೆ ಹುಟ್ಟೇ ಬಿಟ್ಟಿದ್ದಾನೆ, ಅವನೇ ಜೀಸಸ್ ಅಂತಾರೆ. ಜೀಸಸ್ಸೇ ಮೆಸ್ಸಯ್ಯ, ಅದೇ ಕಲ್ಕಿ, ದೇವರು ಅಂತ ಅವರಂತಾರೆ. ಇದು ಅವರಲ್ಲಿ ಬಂದಂಥ ಅಭಿಪ್ರಾಯ. ಸೊ ಯೂದರು ಮೆಸ್ಸಯ್ಯನಿಗಾಗಿ ಕಾಯ್ತಾ ಇದ್ದಾರೆ, ಅವನಿನ್ನೂ ಬಂದಿಲ್ಲ. ಈ ಮೆಸ್ಸಯ್ಯನೇ ಜಗತ್ತಿನ ಒಂದೇ ದೇವರು, ಆ ದೇವರೇ ನಮ್ಮನ್ನೆಲ್ಲ ಬಂದು ನಮಗೆಲ್ಲ ಶಾಂತಿಯನ್ನು ಕೊಡ್ತಾನೆ. ನಮಗೂ ಅಷ್ಟೇ ಕಲಿಯ ಅವತಾರ ಬಂದು ಈ ಪಾಪವನ್ನೆಲ್ಲ ತೊಳೆದು ಯುದ್ಧ ಮಾಡಿ ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ನಮ್ಮಲ್ಲೂ ಇದೆ ಆ ಥರ ಪಂಥ. ಸೊ ಓವರಾಲ್ ನೋಡಿದ್ರೆ, ಸೊ ದೇವರ ವಿಚಾರಕ್ಕೆ ಬಂದಾಗ ಒಂದೇ ದೇವರು ಅಂತಂದಾಗ ಎಲ್ಲರೂ ನಂಬ್ತಾರೆ. ಜುಡಾಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಮೂರೂ ಒಪ್ಪುತ್ತದೆ. ದೇವರು ಒಬ್ಬನೇ ಅಂತ ಅಂಬೋದಕ್ಕೆ ಜುಡಾಯಿಸಮ್, ಇಸ್ಲಾಂ ಒಬ್ಬನೇ ಅಂತಾರೆ, ಕ್ರಿಶ್ಚಿಯಾನಿಟಿ ಮಾತ್ರ ಮೂರು ಅಂತಂತಾರೆ.
ಯಾಕಂದರೆ ಪರಿಶುದ್ಧಾತ್ಮ ಕೂಡ ದೇವರಾಗತ್ತೆ, ಅದು ಕೂಡ ಜೀವ ದೇವ ಅಂತ ನಮ್ಮಲ್ಲಿ ಏನು ಕಾನ್ಸೆಪ್ಟ್ ಇದೆ ಅದು ಕ್ರಿಶ್ಚಿಯಾನಿಟಿಲೂ ಇದೆ. ಇನ್ನು ಹೆಸರುಗಳ ವಿಚಾರಕ್ಕೆ ಬಂದಾಗ ಹೆಸರುಗಳು ನೋಡಿ, ಆಲ್ಮೋಸ್ಟ್ ಆಲ್ ಅವರವರ ಮತಗ್ರಂಥಗಳಲ್ಲಿ ಬಳಸುವಂಥ ಹೆಸರು, ಇದು ಹೆಸರುಗಳಿಂದ ನಮಗೆ ಗಲಾಟೆ. 3 ಜನಕ್ಕೂ ಕೂಡ ಹೆಸರುಗಳ ಅವರು ಕೂಡ ಅದೇ ಗಲಾಟೆ. ಜುಡಾಯಿಸಮ್ಲಿ ಇಲಾಹ ಅಂತಾರೆ, ಕ್ರಿಶ್ಚಿಯಾನಿಟಿ ಅಲಾಹ ಅಂತಾರೆ, ಇಸ್ಲಾಮರು ಅಲ್ಲಾಹ ಅಂತಂತಾರೆ. ದೊಡ್ಡ ಡಿಫ್ರೆನ್ಸ್ ಏನೂ ಇಲ್ಲ. ಅವರವರ ಭಾಷೆಯಲ್ಲಿ ಇದರ ಅರ್ಥ ಏನು ಅಂತಂದರೆ ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ. ನೀವು ಅಮರಕೋಶವನ್ನು ತೆಗೆದು ವಿಷ್ಣು ಅಂತಂಬ ಪದಕ್ಕೆ ಅರ್ಥ ನೋಡಿ, ಶಬ್ದಕ್ಕೆ ಅರ್ಥ ನೋಡಿ, ಸರ್ವಗತ, ಎಲ್ಲ ಕಡೆ ಇರುವವನು ಅಂತ ಅರ್ಥ. ಅದು ಅಷ್ಟೇ, ಅವರವರ ಭಾಷೆಯಲ್ಲಿ ಅದೇ ಅರ್ಥ ಬರ್ತದೆ. ಮೋಸೆಸ್ ಎಂಬವನು ದೇವರಿಗೆ ಪ್ರೊಫೆಟ್ ಆತ. ಅವನು ಮೋಸೆಸ್ ಎಂಬವನು ಪ್ರೊಫೆಟ್ ಅಂತ ಎಲ್ಲ ಮತಗಳು ಒಪ್ತದೆ. ಜೀಸಸ್ ಎಂಬವನು ಪ್ರೊಫೆಟ್ ಹೌದಾ ಅಲ್ಲವಾ ಅಂತಂದರೆ ಇಸ್ಲಾಂ ಒಪ್ಪುತ್ತೆ, ಬಟ್ ಜುಡಾಯಿಸಮ್ ಒಪ್ಪಲ್ಲ. ಅವನು ಪ್ರೊಫೆಟ್ಟೇ ಅಲ್ಲ ಅಂತ ಹೇಳ್ತದೆ. ಕ್ರಿಶ್ಚಿಯಾನಿಟಿಗೂ ಜೂಸ್ಗೂ ಅದೇ ಪ್ರಾಬ್ಲಮ್. ಕ್ರಿಶ್ಚಿಯಾನಿಟಿ ದೇವರನ್ನು ಬಿಡ್ತಾರೆ, ಇಸ್ಲಾಂ ಅವರು ಪ್ರೊಫೆಟ್ ಅಂತಾರೆ. ಆಮೇಲೆ ಮೊಹಮ್ಮದ್ ಎಂಬವನು ಪ್ರೊಫೆಟ್ ಹೌದಾ ಅಲ್ವಾ ಅಂತ ನೋಡಿದ್ರೆ ಜುಡಾಯಿಸಮ್ ಏನು ಹೇಳುತ್ತೆ, ಅದಕ್ಕೂ ಉತ್ತರ ಇಲ್ಲ. ಕ್ರಿಶ್ಚಿಯಾನಿಟಿಲಿ ಉತ್ತರ ಇಲ್ಲ. ಇಸ್ಲಾಂ ಒಪ್ಪುತ್ತೆ, ಹೀ ಈಸ್ ದ ಲಾಸ್ಟ್ ಪ್ರೊಫೆಟ್ ಅಂತ ಹೇಳುತ್ತೆ. ಈ ಥರ ಡಿಫ್ರೆನ್ಸಸ್ ಇದೆ. ಇನ್ನು ಅವರವರು ನೀವು ನೆಟ್ಟಲ್ಲಿ ಹುಡುಕಿದರೆ ಬೇಕಾದಷ್ಟು ಡಿಫ್ರೆನ್ಸಸ್ ನಮಗೆ ಗೊತ್ತಾಗ್ತದೆ. ಆದರೆ ಮುಖ್ಯವಾಗಿ ನಾವು ಮೋಕ್ಷ ಎಂಬ ಕಾನ್ಸೆಪ್ಟಲ್ಲಿ ನೋಡಿದರೆ 3ರಲ್ಲೂ ಕೂಡ ಸುಖದ ಎಕ್ಸ್ಟ್ರೀಮ್ ಸ್ಟೇಜ್ ಏನಿದೆ ಅದನ್ನೇ ಅವರು ಮೋಕ್ಷ ಅಂತ ಕರೀತಾರೆ. ಅದನ್ನೇ ಅವರು ಸ್ವರ್ಗ ಅಂತ ಕರೀತಾರೆ. ಸ್ವರ್ಗ ಅಂತಂದ್ರೂ ನಮ್ಮಲ್ಲಿ ಸ್ವರ್ಗ ಅಂಬೋದು ಬೇರೆ, ಮೋಕ್ಷ ಅಂತ ಅಂಬೋದೇ ಬೇರೆ. ನಾವು ಸ್ವರ್ಗ ಅಂತ ಅಂಬೋದೇನಂತಂದರೆ ಕ್ಷೀಣೆ ಪುಣ್ಯ ಮತ್ಯಲೋಕೆ, ಸುಖ ನಮ್ಮ ಪುಣ್ಯ ಅಷ್ಟುವರೆಗೂ ಸುಖ ಕೊಡುತ್ತೋ ಆ ಸುಖ ಆದಮೇಲೆ ಮತ್ತೆ ಕೆಳಗೆ ಬಿದ್ದುಬಿಡ್ತೇವೆ, ಮತ್ತು ಭೂಮಿ ಮೇಲೆ ಮತ್ತೆ ಶುರುವಾಗ್ತದೆ ಪುಣ್ಯ ಪಾಪಗಳ ಸಂಗ್ರಹ. ಈ ಪುಣ್ಯ ಪಾಪ ಏನಿದೆ ಇದೇ ಕಾನ್ಸೆಪ್ಟ್ ಜುಡಾಯಿಸಮ್ಲಿದೆ. ನಾವು ಒಳ್ಳೆಯ ಕೆಲಸ ಮಾಡಿದರೆ ಪುಣ್ಯ ಮಾಡಿಕೊಳ್ತೇವೆ, ಪುಣ್ಯ ಅಕ್ವೈರ್ ಆಗ್ತದೆ, ಅದರಿಂದ ಸ್ವರ್ಗ ಸಿಗತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ನರಕ ಸಿಗತ್ತೆ. ಹಾಗಾಗಿ ಇಲ್ಲಿ ನಾವು ಅದನ್ನು ಬೆಳೆಸಿಕೊಳ್ಳಬೇಕು, ಸರಿ ಮಾಡಿಕೊಳ್ಳಬೇಕು. 3ರಲ್ಲೂ ಕೂಡ ರೀಇನ್ಕಾರ್ನೇಷನ್ ಥಿಯರಿ ಇಲ್ಲ, ಪುನರ್ಜನ್ಮ ಸಿದ್ಧಾಂತ ಒಪ್ಪೋದಿಲ್ಲ. ಅಂದರೆ ನಿಮಗೆ ಮತ್ತೆ ಆಪ್ಷನ್ ಇಲ್ಲ. ಈ ಜನ್ಮದಲ್ಲಿ ನೀವು ಮಾಡಿಕೊಂಡ್ರೆ ನೀವು ಮುಂದಕ್ಕೆ ಹೋದಂಗೆ, ಇಲ್ಲದ್ರೆ ಇಲ್ಲವೇ ಇಲ್ಲ ಅಂತಂಬೋ ಪಂಥ ಜುಡಾಯಿಸೋದು. ಒಂದು ವೇಳೆ ಈ ಜನ್ಮದಲ್ಲಿ ನಾನು ಬರೀ ಪಾಪ ಮಾಡಿಕೊಂಡೆ, ಏನಾಗಬೇಕು ಅವಾಗ? ನರಕ ಸಿಗಬೇಕು. ಆ ನರಕ ಕೂಡ ಹೇಗಿದೆ? ಶಾಶ್ವತ, ಎಟರ್ನಲ್ ಹೆಲ್ ಅಂತ ಅವರು ನಂಬ್ತಾರೆ. ಅವ್ರಿಗೆ ಗೊತ್ತಿದ್ದದು, ಆದರೆ ಸಾರ್ವಕಾಲಿಕ ಅಲ್ವಲ್ಲ, ಅವ್ರಿಗೇನು ಅಷ್ಟು ಅದೇ ಅವರ ಪ್ರಕಾರ ಅವ್ರು ಹೇಳ್ತಾರೆ. ಮತ್ತು ಮುಂದೆ ಏನು ಗತಿ ಅಂತ ಅಂಬೋದಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಮೋಕ್ಷ ಅಂತಂದ್ರೆ ಅದೇ ಸ್ವರ್ಗ ನರಕ. 3 ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿದೆ, ಆದರೆ ಸ್ವರ್ಗ ನರಕ ಅಂತ ಹೇಳ್ತಾರೆ. ಈ ಇನ್ನೊಂದೇನಂತಂದರೆ ಕ್ರಿಶ್ಚಿಯಾನಿಟಿಯಲ್ಲಿ ಈ ಪುಣ್ಯ ಪಾಪದ ಕಾನ್ಸೆಪ್ಟ್ ಏನಿದೆ ನಮ್ಮಲ್ಲೂ ಅದೇ ಗಲಾಟೆ ಬರ್ತದೆ. ಮೊದಲು ಸಾರಿ ಹುಟ್ಟಿದಾಗ ನನಗೆ ಪುಣ್ಯ ಪಾಪ ಇರುವುದಿಲ್ವಲ್ಲ, ಆದರೆ ನಾನು ಕೆಟ್ಟ ಕೆಲಸ ಯಾಕೆ ಮಾಡಿದೆ ಅಂತ ಪ್ರಶ್ನೆ ಬರುತ್ತೆ. ಇದು ನಮಗೆ ವಿಶಿಷ್ಟಾದ್ವೈತ ದ್ವೈತ ಈ ಮಧ್ಯದಲ್ಲಿ ಬರುತ್ತದೆ. ಅದ್ವೈತದಲ್ಲಿ ಬರೋದಿಲ್ಲ. ವಿಶಿಷ್ಟಾದ್ವೈತ ಪ್ರಾರಂಭ, ದ್ವೈತ ಈ ಮಧ್ಯದಲ್ಲಿ ಈ ಕಾನ್ಸೆಪ್ಟ್, ಈ ಪ್ರಶ್ನೆ ಅಂತ ಅಂಬುದು ಚರ್ಚೆಗೆ ಬರ್ತದೆ. ಆದರೆ ಇದೇ ಚರ್ಚೆ ಅವರಲ್ಲೂ ಆಗಿದೆ. ಕ್ರಿಶ್ಚಿಯಾನಿಟಿ ಏನು ಹೇಳುತ್ತೆ? ಮನುಷ್ಯ ಹುಟ್ಟಿದಾಗಲಿಂದಲೇ ಅವನು ಪಾಪವನ್ನು ಹೊಂದಿರ್ತಾನೆ. ಆ ಪಾಪವನ್ನು ಬಿಡಿಸಿಕೊಂಡು ಪವಿತ್ರರನ್ನಾಗಿ ನಾವು ದೇವರನ್ನು ಸೇರಬೇಕು ಅಂತಂಬೋದು. ಅವನು ದೇವರನ್ನು ಸೇರಬೇಕು ಅಂದರೆ ಸ್ವರ್ಗವನ್ನು ಸೇರಬೇಕು ಅಂತ ಹೇಳ್ತಾರೆ. ಅದು ಅವ್ರ ಕಾನ್ಸೆಪ್ಟ್. ಅಂದರೆ ಹುಟ್ಟಿದಾಗೇ ಜೀವಕ್ಕೆ ಪಾಪ ಇರುತ್ತೆ. ಜುಡಾಯಿಸಮ್ ಏನು ಹೇಳುತ್ತೆ? ಹುಟ್ಟಿದಾಗೇನು ಪಾಪ ಇರಲ್ಲ, ಮನುಷ್ಯ ಏನು ಮಾಡಿಕೊಳ್ತಾನೆ ಅದರಿಂದ ಪಾಪ ಅಕ್ಯುಮುಲೇಟ್ ಆಗುತ್ತೆ, ಅದರಿಂದ ಸ್ವರ್ಗವೋ ನರಕೋ ತಲುಪತ್ತೆ ಅಂತ ಹೇಳ್ತಾರೆ. ಇಸ್ಲಾಂ ಧರ್ಮ ಏನು ಹೇಳುತ್ತೆ? ಪ್ರತಿಯೊಬ್ಬನು ಹುಟ್ಟಿದಾಗ ಕ್ಲೀನಾಗಿರ್ತಾನೆ, ಏನು ಪುಣ್ಯ ಇರಲ್ಲ ಪಾಪ ಇರಲ್ಲ. ಅವನ ಆ್ಯಕ್ಟಿವಿಟೀಸ್ ಏನಿದೆ ಆ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಒಳ್ಳೆಯ ಕೆಲಸ ಮಾಡಿದರೆ ಸ್ವರ್ಗ, ಕೆಟ್ಟ ಕೆಲಸ ಮಾಡಿದ್ರೆ ನರಕ. ಸೊ ಇಷ್ಟೇ ಇರ್ತದೆ ಅವರಲ್ಲಿ. ಮತ್ತು ಅದರ ಬಗ್ಗೆ ಅವರು ಚಿಂತನೆ ಸಾಧ್ಯ ಆಗಲಿಲ್ಲ. ಯಾಕೆ ಅದರ ಮೇಲೆ ಚಿಂತನೆ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಡೆಮೋಕ್ರಸಿ ಇನ್ ಫಿಲಾಸಫಿ ಅವರಲ್ಲಿ ಇಲ್ಲ. ಅವ್ರು ಹೇಳಿದ್ದು ಒಪ್ಪಲೇಬೇಕು, ಮತ್ತು ಪ್ರಶ್ನೆ ಮಾಡೋಂಗಿಲ್ಲ.
ಯಾವಾಗ ನಿಮಗೆ ಪ್ರಶ್ನೆ ಮಾಡೋಕ್ಕಾಗೋದಿಲ್ವೋ ಅದು ಬೆಳೆಯೋದಿಲ್ಲ. ಯಾಕೆಂದರೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ವಲ್ಲ. ಈಗ ಪ್ರಾಫಿಟ್ ಏನು ಹೇಳಿಬಿಡ್ತಾನೆ ಅಷ್ಟೇ, ಅವನ ಮೇಲೆ ಮತ್ತೆ ಬೇರೆ ಇದು ಹೀಗಲ್ಲ ಅಂತ ಹೇಳಿದ್ರೆ ಅವನ ತಲೆ ಕುತ್ತಿ ಕುಯ್ಯಿ ಅವನ ಅಗೇನಿಸ್ಟ್ ಅವ್ರ ರಿಲಿಜಿಯನ್ ಅಂತ ಹೇಳ್ತಾರೆ. ಹಾಗಾಗಿ ಡೆಮೋಕ್ರಸಿ ಇಲ್ಲಲ್ಲಿ. ಹಾಗಾಗಿ ಒಂದು ಹಂತಕ್ಕೆ ಸ್ವರ್ಗವನ್ನು ತಲುಪುತ್ತೇವೆ, ನರಕವನ್ನು ತಲುಪುತ್ತೇವೆ, ಆಮೇಲೆ ಏನು ಅಂತಂಬುದಕ್ಕೆ ಅವರಲ್ಲಿ ಪೂರ್ತಿಯಾಗಿ ಚಿಂತನೆ ನಡೆದಿಲ್ಲ. ಚಿಂತನೆ ನಡಲಿಕ್ಕೆ ಬೇಕಾದಂಥ ಸ್ವಾತಂತ್ರ್ಯ ಇಲ್ಲ. ಇದ್ರೆ ನಡೀತಿತ್ತೇನೋ ಗೊತ್ತಿಲ್ಲ, ಬಟ್ ಸ್ವಾತಂತ್ರ್ಯ ಇಲ್ಲ. ಸೊ ನಮಗೆ ಬೇಕಾದಷ್ಟು ವಿಚಾರ ಏನಂತಂದರೆ, ಅವರಿಗೂ ದೇವರಿದ್ದಾನೆ, ಅವನು ಒಬ್ಬನೇ ಆಗಿದ್ದಾನೆ, ಅವನು ಸರ್ವಸಮರ್ಥನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಆಮೇಲೆ ಆ ದೇವರು ಮುಂದೆ ಬರ್ತಾನೆ, ನಮ್ಮನ್ನು ಕಾಪಾಡಲಿಕ್ಕೆ ಬರ್ತಾನೆ. ಮೋಕ್ಷ ಅಂತಂಬೋದೇನು, ಸ್ವರ್ಗ ನರಕ ಇದೆ. ನಾವು ಮೋಕ್ಷ ಅಂತ ಯಾವ ಕಾನ್ಸೆಪ್ಟಲ್ಲಿ ಹೇಳ್ತೀವೋ ಅವರು ಅದೇ ಕಾನ್ಸೆಪ್ಟಲ್ಲೇ ಹೇಳ್ತಾರೆ, ಹೆಸರುಗಳು ಬೇರೆ. ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ, ಕೆಟ್ಟ ಕೆಲಸ ಮಾಡಿದ್ರೆ ನರಕ. ದಟ್ ಈಸ್ ಎಟರ್ನಲ್. ಇನ್ನು ಮತ್ತೆ ರಿಟರ್ನ್ ಅಂತ ಅಂಬೋದಿಲ್ಲ. ರಿಟರ್ನ್ ಎಂಬ ಕಾನ್ಸೆಪ್ಟ್ ಅವರಲ್ಲಿ ಇಲ್ಲ. ಯಾಕೆ ಅಂತಂದರೆ ಅದರ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ. ಯಾಕೆಂದರೆ ಚಿಂತನೆ ಮಾಡಲಿಕ್ಕೆ ಬೇಕಾದ ಸ್ವಾತಂತ್ರ್ಯ ಇಲ್ಲ. ನಾವು ಅದನ್ನು ಕಂಪೇರ್ ಮಾಡಿದ್ರೆ ಕಷ್ಟ. ನಾವು ಕನ್ನಡದಲ್ಲಿ ನೋಡಿ ಅಕ್ಷರಗಳು ಎಷ್ಟಿದೆ, 54 ಅಕ್ಷರ ಇದೆ. ತಮಿಳಲ್ಲಿ ಎಷ್ಟಿದೆ, ಅಷ್ಟು ಅಕ್ಷರಗಳಿಲ್ಲ. ತಮಿಳಲ್ಲಿ ಯಾಕರಿ ಇಲ್ಲ ಅಂತಂದರೆ ಏನು ಪ್ರಶ್ನೆ? ಅವರು ನಮಗೆ ಬೇಕಿಲ್ಲ ಆ ಪದಗಳು ಅಂತ ಹೇಳ್ತಾರೆ. ಹಾಗೆ ಇಸ್ಲಾಮಲ್ಲಿ, ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಅವ್ರಿಗೆ ಯಾಕಿಲ್ಲ ಅಂತಂದ್ರೆ ನಮಗೆ ಬೇಕಿಲ್ಲ, ನಮಗಿಷ್ಟೇ, ನಮ್ಮ ಪ್ರಶ್ನೆಗಳಿಷ್ಟೇ. ಅದರ ಮೇಲೆ ನಾವು ಪ್ರಶ್ನೆಗೆ ನಾವು ಕಂಡುಕೊಳ್ಳಿಕ್ಕೆ ಹೋಗಿ ಇಟ್ ಈಸ್ ಎಗೇನಿಸ್ಟ್ ಅವ್ರಲ್ಲ. ಅವರಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಯಾಕೆಂತಂದರೆ ಏನಾದರೂ ಸ್ವಲ್ಪ ಪ್ರಶ್ನೆ ಮಾಡಿಬಿಟ್ರೆ ಬೇರೆ ಮತಕ್ಕೆ ಹೋಗೋ ಅವಕಾಶ ಇದೆ ಅಂಥೇಳಿ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಸೊ ಕ್ರಿಶ್ಚಿಯಾನಿಟಿಲಿ ಮಾತ್ರ ಮತವನ್ನು ಬದಲಾವಣೆ ಮಾಡಿಕೊಳ್ಳೋ ಅವಕಾಶ ಇದೆ. ಬಟ್ ಇಸ್ಲಾಮಲ್ಲಿ, ಜುಡಾಯಿಸಮ್ಲಿ ಅದನ್ನು ಎನ್ಕರೇಜ್ ಮಾಡಲ್ಲ. ಇಸ್ಲಾಮಲ್ಲಿ ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ, ಜುಡಾಯಿಸಮ್ಲಿ ಇಟ್ ವೆರಿ ಸ್ಟ್ರಿಕ್ಟ್. ಬೇರೆ ಮತದ ಚೇಂಜ್ ಆಗೋದಾಗಲಿ, ಬೇರೆ ಮತದವ್ರನ್ನ ತಮ್ಮಲ್ಲಿ ಬರಬೇಕು ಅಂತಾಗಲಿ, ಇದೆರಡೂ ಕೂಡ ಅವ್ರ ಕಾನ್ಸೆಪ್ಟ್ ಇಲ್ಲ. ಬಟ್ ಕ್ರಿಶ್ಚಿಯಾನಿಟಿಯಲ್ಲಿ ಇತ್ತೀಚೆಗೆ ಇಸ್ಲಾಮಲ್ಲಿ ಕೂಡ ಅದು ನಡೀತಾ ಇದೆ. ಸೊ ಅದ್ರ ಬಗ್ಗೆ ನಮಗೆ ಬೇಡ. ಅದ್ರ ಬಗ್ಗೆ ಎಷ್ಟೋ ಸಿನಿಮಾಗಳು ಬಂದಿದೆ, ಬಟ್ ಅದು ನಮಗೆ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಇನ್ನು ಸ್ವಲ್ಪ ನಾವು ಮುಂದಕ್ಕೆ ಹೋಗೋಣ. ಈಗ ನೆಕ್ಸ್ಟ್ ಈ ಅಬ್ರಾಹಮಿಕ್ ಧರ್ಮಗಳಿದಾಯಿತು, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಅವರ 3 ಜನಕ್ಕೂ ಮೋಕ್ಷದ ಕಾನ್ಸೆಪ್ಟ್ಸ್ ಆಯಿತು. ಈಗ ನಾವು ಇದಕ್ಕೆ ಬರೋಣ, ಜೈನ ಧರ್ಮಕ್ಕೆ ಬರೋಣ. ಯಾಕಂದರೆ ಅದು ಕೂಡ ತುಂಬ ಚಿಂತನೆ ಬೆಳೆದಂಥ ಮತ. ಅಲ್ಲಿ ಕೂಡ ಫ್ರೀಡಮ್ ಇದೆ ನಮ್ಮ ದೇಶದ ಥರ. ಯಾಕಂದರೆ ಇದೆಲ್ಲ ಕೂಡ ಜೈನರಾಗಲಿ, ಬೌದ್ಧರಾಗಲಿ ಆಲ್ಮೋಸ್ಟ್ ಆಲ್ ನಮ್ಮ ಹತ್ರನೇ, ನಮ್ಮ ಹಿಂದೂ ಮತದ ಜೊತೆಗೆ ಬೆಳೆದವರು. ಹಾಗೆ ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಜೈನರನ್ನು ನಾವು ನೋಡ್ತಾ ಇರ್ತೇವೆ. ಅವರ ವೇಷಭೂಷಣೆಗಳು, ಆಹಾರ ಧರ್ಮಗಳು ಇದೆಲ್ಲ ನಮಗೆ ಸದ್ಯಕ್ಕೆ ಅಪ್ರಸ್ತುತ. ತಿಳ್ಕೊಳ್ಬೇಕು ಅಂತ ಯಾರಿಗಾನ ಇದ್ದರೆ ಬುಕ್ಸ್ ಬೇಕಾದಷ್ಟಿದೆ. ಅವ್ರು ನೋಡಿ, ಬರೀ ನಾವು ದೇವರ ಬಗ್ಗೆ, ಮೋಕ್ಷದ ಬಗ್ಗೆ, ಅವರ ಪ್ರಾರ್ಥನೆ, ಜೀವ ಎಕ್ಸ್ಟ್ರೀಮ್, ಅದರ ಏನು ಗಮ್ಯ, ಏನು ಡೆಸ್ಟಿನಿ ಏನು ಅಂತಂಬೋದು ಮಾತ್ರವೇ ನಾವು ನೋಡೋಣ. ಸೊ ಜೈನರು ಏನು ಮಾಡ್ತಾರೆ, ಅವರು ವೇದವನ್ನು ಒಪ್ಪುವುದಿಲ್ಲ, ಹಾಗೆ ದೇವರನ್ನು ಒಪ್ಪೋದಿಲ್ಲ. ದೇವರನ್ನು ಒಪ್ಪೋದಿಲ್ಲ ಅಂದರೆ ಅರ್ಥ ಏನಂತಂದರೆ, ಹೆಚ್ಚಿನವರು ದೇವರ ಬಗ್ಗೆ ಹಿಡಿಸ್ಕೊಳ್ಳೋದಿಲ್ಲ ಅಂತ ಅರ್ಥ. ಒಪ್ಪೋದಿಲ್ಲ ಅಂದರೆ ದೇವರು ಇಲ್ಲ ಅಂತಲ್ಲ, ಅವರಿಗೆ ಅದು ಇನ್ಸಿಗ್ನಿಫಿಕೆಂಟ್ ದೇವರಂದರೆ. ಅವರಲ್ಲಿ ವೇದವನ್ನು ಒಪ್ಪೋದಿಲ್ಲ, ಆದರೆ ವೇದ ಮಂತ್ರಗಳನ್ನೇ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅವರು. ನೋಡೋಣ ಅದನ್ನು. ಅವರಿಗೆ ದೇವಸ್ಥಾನಗಳಿದೆ, ಅವರಿಗೆ ಜಿನಾಲಯ ಅಂತ ಮಾಡ್ತಾರೆ, ಬಸದಿಗಳು ಅಂತ. ಬಸದಿಗಳಲ್ಲಿ ಅವರು ಪೂಜೆ ಮಾಡೋದು ಯಾರನ್ನ ಅಂದರೆ ದೇವರನ್ನಲ್ಲ, ತೀರ್ಥಂಕರನ್ನು ಪೂಜೆ ಮಾಡ್ತಾರೆ. ಅವರಿಗೆ ಸ್ತ್ರೀ ದೇವತೆಗಳು ಇದ್ದಾರೆ, ಪದ್ಮಾವತಿ, ಈ ಥರ ಸ್ತ್ರೀ ದೇವತೆಗಳು, ಹೆಣ್ಣು ದೇವತೆಗಳಿದ್ದಾರೆ. ಆದರೆ ದೇವರು ಅಂತಂಬೋ ಕಾನ್ಸೆಪ್ಟ್ ಒಂದಿಲ್ಲ. ಸುಪ್ರೀಂ ಲಾರ್ಡ್, ಸುಪ್ರೀಂ ಪವರ್ ಅಂತಂಬೋ ಕಾನ್ಸೆಪ್ಟ್ ಇಲ್ಲ. ತೀರ್ಥಂಕರರು ಅಂತಂದರೆ ಹೇಗಿರ್ತಾರೆ ಅಂದರೆ, ನಮ್ಮ ಹಾಗೆ ಸಂಸಾರದಲ್ಲಿ ಇರ್ತಾರೆ. ಅವರು ಸಾಧನೆ ಮಾಡಿ 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 ಎಲಿವೇಟ್ ಆಗಿ ಎತ್ತರಕ್ಕೆ ಹೋಗಿ ಮುಕ್ತಿ ಪಡೆದವರು ಅಂತ ಅವ್ರನ್ನೇ ತೀರ್ಥಂಕರರು ಅಂತಂತಾರೆ. ಅವರಲ್ಲೂ ಉಪನಯನ ಇದೆ, ಗಾಯತ್ರಿ, ಜೈನ ಗಾಯತ್ರಿ ಮಂತ್ರ ಇದೆ. ಅವರಿಗೆ ಉಪನಯನ ಮಾಡೋ ಕಾಲಕ್ಕೆ ಪಂಚ ನಮಸ್ಕಾರ ಅಂತ ಹೇಳ್ತಾರೆ. ಆದರೆ ಈ ಮಂತ್ರಗಳು ನೋಡಿ, ಭಾಷೆ ಸ್ವಲ್ಪ ಅಂದರೆ ಪ್ರಾಕೃತ ಭಾಷೆ ಇದು, ಬಟ್ ಇದು ವೇದದಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಪ್ರಾಕೃತ ಭಾಷೆ. ನೋಡಿ, ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯರ್ಯಾಣಂ, ನಮೋ ಉವಜ್ಯಾಯಣಂ, ನಮೋ ಲೋಯೇ ಸವ್ವ ಸಾಹೂಣಾಂ ಅಂತಾರೆ. ಇದೇನಂತಂದರೆ ಇದು ಪ್ರಾಕೃತ ಭಾಷೆ. ಇದು
ನಮೋ ಅಂದರೆ ನಮೋ ಅಂತ ಅರ್ಥ, ಲೋಯೆ ಅಂದರೆ ಲೋಕೆ ಅಂತ ಅರ್ಥ, ಸರ್ವಸಾಹೂಣಾಂ ಅಂದರೆ ಸರ್ವಸಾಧೂನಾಂ. ಮೊದಲು ನಾವು ಸಾಧುಗಳಾಗಬೇಕು. ಅಂದರೆ ಪಂಚ ನಮಸ್ಕಾರ ಅಂದರೆ ಲೋಕದಲ್ಲಿರುವಂಥ ಎಲ್ಲ ಸಾಧುಗಳಿಗೆ ನಮಸ್ಕಾರ, ಇದು ಅರ್ಥ. ಓಜ್ಯಾಯಣಂ ಅಂತಂದರೆ, ಓಜ್ಯಾಯ ಅಂತಂದರೆ ಉಪಾಧ್ಯಾಯ ಅಂತ ಅರ್ಥ, ಟೀಚರ್. ಉವಜ ಅಂತಂಬ ಸಂಸ್ಕೃತ ಪದ. ಉವಜ ಅಂತಂದರೆ ಉಪಾಧ್ಯಾಯ ಅಂತಂತಾರೆ. ನಮಗೂ ಅಷ್ಟೇ, ಇದು ಪ್ರಾಕೃತ ಭಾಷೆ. ಈಗ ನಾವು ಸಂಸ್ಕೃತದಲ್ಲಿ 2 ವೇದಗಳನ್ನು ಓದೋರ್ನ ಏನಂತೀವಿ? ದ್ವಿವೇದಿ ಅಂತೇಳಿ. ನೀವು ನಾರ್ತ್ ಇಂಡಿಯಾಗೆ ಹೋಗಿ ಪ್ರಾಕೃತ ಭಾಷೆ ಅಂತಾರೆ ದುಬೆ ಅಂತಾರೆ. ದುಬೆ ಅಂತಂದರೆ 2 ವೇದಗಳು ಓದ್ದೆ ಅಂತ. ತಿಬೆ ಅಂತಂದರೆ 3 ವೇದಗಳು. ಚೌಬೆ ಅಂದರೆ 4 ವೇದಗಳು. ಇದು ಪ್ರಾಕೃತ ಭಾಷೆ. ಆದರೆ ಸಂಸ್ಕೃತದಲ್ಲಿ ಇದಾವಲ್ಲ, ಉವಜ್ಯಾಯಣ ಅಂದರೆ ಟೀಚರ್. ಅಂದರೆ ಸಾಧುಗಳಾಗಲಿಕ್ಕೆ ಅವನಿಗೆ ಆ ರೀತಿ ತಲುಪಲಿಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಯಾರು? ಟೀಚರ್ ಅಲ್ವ. ಎಲ್ಲ ಟೀಚರ್ಸ್ಗೂ ನಮಸ್ಕಾರ. ಹೀಗೆ ಅವ್ರು ಹೇಳ್ತಾರೆ, ನಮೋ ನಾವು ಅಧ್ಯಯನ ಮಾಡಿದ್ದನ್ನು ಇನ್ನೊಬ್ಬರಿಗೆ ಹೇಳುವುದು. ಉಪಾಧ್ಯಾಯ ಅಂತಂದರೆ ಉಪರ ಅಧ್ಯಯನ, ನಮಕ್ಕಿಂತ ಎತ್ತರದಲ್ಲಿ ಅಧ್ಯಯನ ಮಾಡಿದವನು, ಮೆಂಟಲಿ ಎಲಿವೇಟೆಡ್, ಅವನಿಗೆ ನಮಸ್ಕಾರ. ನಮೋ ಆಯರ್ಯಾಣಂ ಅಂತಂದರೆ ನಮ್ಮ ಆಚಾರ್ಯರು. ಈಗ ಟೀಚರ್ ಆದಮೇಲೆ ಮತ್ತೆ ಆಚಾರ್ಯರು ಇರ್ತಾರೆ, ಪ್ರೊಫೆಸರ್ ಇರ್ತಾರಲ್ಲ ಅವರಿಗೆ. ಆಯರ್ಯಾಣಂ ಎಲ್ಲರಿಗೂ ನಮಸ್ಕಾರ. ಆಮೇಲೆ ನಮೋ ಅರಿಹಂತಾಣಂ. ಅರಿಹಂತಾಣಂ ಅಂದರೆ ಅರಹನ್ ಅಂತಾರೆ, ರಿಯಲೈಸ್ಡ್ ಸೋಲ್. ಯಾರು ಪೂರ್ತಿ ಅದನ್ನು ನಾವೇನಂತೀವಿ ಅಪರೋಕ್ಷ ಜ್ಞಾನಿ ಅಂತೀವಿ ನಮ್ಮಲ್ಲಿ. ಸಿದ್ಧತ್ವವನ್ನು ಪಡೆಯೋದಕ್ಕೆ ಮುಂಚಿತವಾಗಿ ಏನಿರ್ತಾನೆ ಅಂದರೆ ಏನು, ನಮ್ಮ ಇಂದ್ರಿಯಗಳನ್ನು ಸಹಜವಾಗಿ ಕಂಟ್ರೋಲ್ ಮಾಡಿಕೊಳ್ಳೋದು ಯಾರಿರ್ತಾನೆ ಅವನ್ನ ರಿಯಲೈಸ್ಡ್ ಸೋಲ್ ಅಂತಾರೆ. ಈಗ ನಾವೇನಾದರೂ ಒಂದು ತಿನ್ನೋದನ್ನು ಕಂಟ್ರೋಲ್ ಮಾಡ್ಕೋಬೇಕಾದ್ರೆ, ಯಾರವಣೆಗೆ ಶುಗರ್ ಬಂದಿದೆ, ಯಾರವಣೆ ಕಾಫಿ, ಇಲ್ಲ ರೀ ನಾನು ಕಾಫಿ ಕುಡಿಯೋದಿಲ್ಲ, ಶುಗರ್ ಬಂದಿದೆ, ಅದು ಒಳಗೆ ಕುಡಿಬೇಕು ಅಂತಿದ್ರು ಶುಗರ್ ಎಂಬ ಕಾಯಿಲೆಯಿಂದ ಬೇಡ ಅಂತೇಳಿ. ಕೆಲವಿನ ಜನ ಶುಗರಿಲ್ಲೇ ಇಲ್ಲ, ನನಗೆ ಕಾಫಿ ಬೇಡ, ನ್ಯಾಚುರಲಾಗಿ ಹೇಳ್ಬಿಡ್ತಾರೆ. ಹಾಗೆ ಇಂದ್ರಿಯಗಳ ವಿಚಾರದಲ್ಲಿ ಯಾರು ನ್ಯಾಚುರಲ್ ಆಗಿ ಸಹಜವಾಗಿ ನಿಯಂತ್ರಣ ಮಾಡಿದ್ದಾನೋ ಅವನನ್ನು ಅಪರೋಕ್ಷ ಜ್ಞಾನಿ ಅಂತಾರೆ. ಅದೇ ಇವರಲ್ಲಿ ಏನಂತಾರೆ, ಅರಿಹಂತಾಣಂ ಅಂತಾರೆ. ಆಮೇಲೆ ನಮೋ ಸಿದ್ಧಾಣಂ, ಮುಕ್ತಿ ಪಡೆದವರು. ಸಿದ್ಧಿಯನ್ನು ಯಾರು ಪಡೆದಿರ್ತಾರೋ ಅವ್ರನ್ನ ಅಂಥವರಿಗೆ ನಮಸ್ಕಾರ. ಜೀವನದಲ್ಲಿ ಸಿದ್ಧಿ ಪಡೆದವರು, ಆದರೆ ಸಿದ್ಧರು ನಮಗೆ ಸಿಗೋದಿಲ್ಲ. ಆದ ಕಾರಣ ಅವ್ರು ಏನು ಮಾಡ್ತಾರೆ, ಮೊದಲು ಅವರು ಅರಿಹಂತಾಣಂ ಅಂತ ಹೇಳ್ತಾರೆ, ಅಪರೋಕ್ಷ ಜ್ಞಾನಿಗಳನ್ನೇ ಹಿಡ್ಕೊಳ್ತಾರೆ. ಸಿದ್ಧರೇ ಅವ್ರಿಗೆ ಸಿಗೋದಿಲ್ಲ, ಅದಕ್ಕೆ ಮೊದಲು ಅವ್ರ ಹೆಸರು ಹೇಳ್ತಾರೆ. ಸಿದ್ಧರು ಎಲ್ಲಿರ್ತಾರೆ ಎನ್ನುವಂಥ ಒಂದು ಜಿಜ್ಞಾಸೆ ಬಂತು. ಮೋಕ್ಷಕ್ಕೆ ಹೋಗುವುದು ಅಂತಂದ ಮೇಲೆ ಮೋಕ್ಷ ಅಂತಂತೂ ಒಂದು ಲೋಕ ಉಂಟು ಅಂತ ಕೇಳಿದರೆ ಅವರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮೋಕ್ಷಕ್ಕೊಂದು ಲೋಕ ಅಂತ ಅಂಬೋದು ಪ್ರತ್ಯೇಕವಾಗಿ ಏನಿಲ್ಲ. ಮತ್ತು ಅವರು ಮೋಕ್ಷ ಅಂತಂದರೆ ಏನು ಅವ್ರ ಕಾನ್ಸೆಪ್ಟ್ ಪ್ರಕಾರ ಅಂತಂದರೆ ಸಂತ್ವತೋರ್ಧ್ವಗಮನಂ ಮೋಕ್ಷ ಅಂದರೆ ಮೇಲಕ್ಕೆ ಹೋಗ್ತಾ ಇರೋದು, ಎಲಿವೇಟ್ ಆಗ್ತಾ ಇರೋದು. ಎಲ್ಲಿಯವರೆಗೆ? ಎಂಡ್ಲೆಸ್. ಆಕಾಶದಲ್ಲಿ ಅಪ್ಪರ್ ಲಿಮಿಟ್ ಅಂತ ಏನೋ ಇದೆಯಾ? ಇಲ್ವಲ್ಲ, ಹಾಗೆ ಹೋಗ್ತಾ ಇರೋದು. ಅವರು ಮೋಕ್ಷ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಪಂಜರೋನ್ ಮುಕ್ತ ಖಗವತ್ ಅಂತಂದರೆ ಪಂಜರದಿಂದ ಬಿಟ್ಟ ಹಕ್ಕಿ ಮೇಲಕ್ಕೆ ಹೇಗೆ ಹಾರುತ್ತೋ ಹಾಗೆ ಸಂಸಾರದಿಂದ ಮುಕ್ತನಾದಂಥ ಜೀವ ಏನು ಮಾಡ್ತಾನೆ, ಮೇಲಕ್ಕೆ ಹಾರ್ತಾ ಹೋಗ್ತಾನೆ. ಎಷ್ಟುವರೆಗೆ ಹಾರ್ತಾನೆ, ಎಲ್ಲಿ ಅವನ ಡೆಸ್ಟಿನಿ ಗೊತ್ತಿಲ್ಲ. ಅವರು ಹೇಳ್ತಾರೆ, ಜೀವದ ಸ್ವಭಾವವೇ ಒಂದು, ನಮ್ಮಲ್ಲಿ ಬೆಲೂನ್ ಆಡ್ಕೊತಾ ಇರ್ತಾರೆ ಮಕ್ಕಳು. ಬೆಲೂನಿನ ಸ್ವಭಾವ ಏನು? ಬೆಲೂನ್ ಬಿಟ್ಟರೆ ಮೇಲಕ್ಕೆ ಹೋಗ್ತದೆ, ಕೆಳಗೆ ಹೋಗಲ್ಲ. ಅದು ಸ್ವಭಾವ ಮೇಲಕ್ಕೆ ಹೋಗೋದು. ನಮ್ಮ ಕರ್ಮಗಳು, ಸೆಳೆತಗಳು, ಪಾಪಕರ್ಮಗಳು ಎನ್ನುವಂಥ ಹಗ್ಗ ಕಟ್ಟಿದರೆ ಬೆಲೂನ್ ಇಲ್ಲೇ ಇರ್ತದೆ. ಅಂದ್ರೇನು, ಜೀವಕ್ಕೆ ನಮ್ಮ ಕರ್ಮಗಳು ಏನೇನಿದೆ, ನಮ್ಮ ಆಲೋಚನೆಗಳು, ಇದನ್ನೆಲ್ಲ ಅದಕ್ಕೆ ಕಟ್ಟಿಬಿಟ್ರೆ ಜೀವ ಇಲ್ಲೇ ಇರುತ್ತೆ. ಒಂದು ಸಲ ಇದನ್ನೆಲ್ಲ ಬಿಟ್ಟಿಬಿಟ್ಟು ಅಂದ್ಕೊಳ್ಳಿ, ಬೆಲೂನ್ಗೆ ಕಟ್ಟಿದ ಕಲ್ಲು ಬಿಚ್ಚಿಬಿಟ್ರೆ ಏನಾಗುತ್ತೆ, ಅದು ಮೇಲಕ್ಕೆ ಹೋಗುತ್ತೆ. ಅದೇ ರೀತಿ ಜೀವದ ಸ್ವಭಾವ ಮೇಲಕ್ಕೆ ಹೋಗುವ ಥರ ಇರುತ್ತೆ. ಹಾಗಾಗಿ ಮೋಕ್ಷ ಅಂತಂದರೆ ಮೇಲಕ್ಕೆ ಹೋಗ್ತಾ ಇರೋದು ಅಂತ ಅವ್ರ ಅರ್ಥ, ಎಲಿವೇಟ್ ಆಗ್ತಾ ಇರೋದಷ್ಟು. ಸೊ ಮೋಕ್ಷಕ್ಕೆ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ, ಎಲ್ಲಿ ಹೋಗ್ತಾ ಇರೋದು? ಅವ್ರಿಗೂ ಒಂದು ಸ್ವಲ್ಪ ಸಂಶಯ ಬಂತು. ಸೊ ಅದೇನು ಮಾಡಿದ್ರು ಅವರು, ಒಂದು ಅಮೆಂಡ್ಮೆಂಟ್ ಮಾಡಿದ್ರು ಅವರು. ಅದು ಏನಂತ ಅಂತಂದರೆ, ಮೇಲಕ್ಕೆ ಹೋಗ್ತಾ ಇರೋದು ಅಂತಲ್ಲ, ಅಲ್ಲೊಂದು ಅಲೌಕಾಕಾಶ ಅಂತ ಇರ್ತದೆ, ಅಲ್ಲಿ ಇದ್ದು ಬಿಡ್ತಾನೆ, ಇನ್ನು ಅಲ್ಲಿ ಹೋಗೋ ಕೆಲಸ ಇಲ್ಲ. ಲೋಕಾಕಾಶ ಅಲೋಕಾಕಾಶ ಅಂತ ಹೇಳಿದ್ರು. ಲೋಕಾಕಾಶ ಅಂತಂದರೆ ಗ್ರಾವಿಟೇಷನ್ ಇರುವಂಥ ಆಕಾಶವನ್ನು ಲೋಕಾಕಾಶ ಅಂತೀವಿ. ನೋಡಿ, ನಮ್ಮ ಭೂಮಿ ಗ್ರಾವಿಟೇಷನಲ್ ಫೋರ್ಸ್ ಇದೆ.
ನೀವು ಭೂಮಿಯಿಂದ ಆದಷ್ಟು ಈ ಗ್ರಾವಿಟೇಷನ್ ತಪ್ಪಿಸ್ಕೊಂಡು ಹೋದರೆ ಮೇಲೆ ಬೇರೆ ಯಾವುದೋ ಒಂದು ಪ್ಲಾನೆಟ್ ಇದೆ, ಅದರ ಗ್ರಾವಿಟೇಷನ್ಗೆ ಒಳಗಾಗ್ತೇವೆ. ಚಂದ್ರನ ಮೇಲೆ ಗ್ರಾವಿಟೇಷನ್ ಇದೆ G/6, ನಮಗಿಂತಲೂ 6 ಪಟ್ಟು ಕಡಿಮೆ. ಅಲ್ಲಿ ಹೋಗ್ತದೆ, ಅಲ್ಲಿ ಕೂಡ ಎಳ್ಕೊಳ್ತದೆ. ಈ ಥರ ಎಳಕೊಳ್ಳದೇ ಇರುವಂಥ ಒಂದು ಆಕಾಶ ಇದೆ, ಅದು ಅಲೌಕಾಕಾಶ ಅಂತಾರೆ. ಅಲ್ಲಿ ಇದ್ದು ಬಿಡ್ತಾನೆ. ಪ್ರಪಂಚಕ್ಕೆ ಸಂಬಂಧಪಟ್ಟ ಆಕಾಶವನ್ನು ಲೋಕಾಕಾಶ ಅಂತೇವೆ. ಲೋಕಾಕಾಶ ನಮ್ಮ ಪ್ರಪಂಚದ ಸೆಳೆತಕ್ಕೆ ಒಳಪಡ್ತದೆ. ಪ್ರಪಂಚ ಅಂತಂದರೆ ನಮ್ಮ ಸಂಸಾರ ಅಂತ ಅಂದುಕೊಳ್ಳಿ. ಅಲ್ಲಿ ಭೂಮಿ ಒಂದು ಸಾಲಿಡ್ ಮೆಟೀರಿಯಲ್ ಅಲ್ಲ. ಯಾವ ಸೆಳೆತಕ್ಕೂ ಇಲ್ಲದಂತೆ ಪ್ರದೇಶ ಏನಿದೆ ಅದು ಅಲೌಕಾಕಾಶ, ಅಲ್ಲಿಗೆ ಹೋಗಿ ಇರ್ತಾನೆ ಅಂತ. ಇದು ಜೈನರ ಮೋಕ್ಷದ ಕಲ್ಪನೆ. ಜೈನರಿಗೆ ದೇವರಿಲ್ಲ. ನಾವು ಮಾಡಿದಂಥ ಒಳ್ಳೆಯ ಕರ್ಮದಿಂದ ಮೇಲಕ್ಕೆ ಹೋಗ್ತಾ ಇರೋದು, ಕೆಟ್ಟ ಕರ್ಮದಿಂದ ಕೆಳಗೆ ಇಳಿತಾ ಇರೋದು. ನಮ್ಮನ್ನು ಒಳಗಿನಿಂದ ಕೂತು ಪ್ರೇರಣೆ ಮಾಡುವಂಥ ದೇವರು ಅಂತಹ ಚಿಂತನೆಯೇ ಅವರಲ್ಲಿ ಇಲ್ಲ. ಅವರು ಎಲಿವೇಟ್ ಆಗ್ತಾ ಇರಬೇಕು. ಅವರಿಗೆ ರೋಲ್ ಮಾಡಲ್ ಯಾರಂತಂದರೆ ತೀರ್ಥಂಕರರು. ಅವರು ಸಿದ್ಧಿ ಸಂಸಾರದಿಂದ ವಿಮುಕ್ತರಾಗಿ ಸಿದ್ಧಿಯನ್ನು ಪಡೆದವರು. ಅವರೆಲ್ಲ ಮತ್ತೆ ಶ್ವೇತಾಂಬರರು, ದಿಗಂಬರರು ಈ ಪಂಥಗಳಿದೆ. ಅದನ್ನು ನಾವು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಮೋಕ್ಷದ ಕಾನ್ಸೆಪ್ಟ್ ಮಾತ್ರ ನೋಡಿದ್ವಿ ಅಷ್ಟೆ. ಅವರಿಗೂ ವೇದವನ್ನು ಒಪ್ಪೋದಿಲ್ಲ, ದೇವರನ್ನು ಒಪ್ಪೋದಿಲ್ಲ. ಒಪ್ಪೋದಿಲ್ಲ ಅಂದರೆ ಅರ್ಥ ಏನಂದರೆ ಫಾಲೋ ಆಗೋದಿಲ್ಲ ಅಂತ ಅರ್ಥ ಅಷ್ಟೇ. ಅವರು ನಮ್ಮ ಪ್ರಕಾರ ಒಪ್ಪೋದಿಲ್ಲ ಅಂತಂದರೆ ಅವರು ಬೈತಾರೆ, ಡಿಬೇಟ್ಗಳು ಇಟ್ಕೊಂಡು ಗಲಾಟೆ ಹೀಗೆ ಅಂತ ಅರ್ಥ ಅಲ್ಲ. ಅವರು ಫಾಲೋ ಆಗೋದಿಲ್ಲ. ಅವ್ರಿಗೆ ಅವಶ್ಯಕತೆ ಇಲ್ಲ, ದೇವರ ಅವಶ್ಯಕತೆ ಅವರಿಗಿಲ್ಲ. ಅವರು ಸಿದ್ಧಪುರುಷರು ಯಾರಿದ್ದಾರೆ ಅವರನ್ನು ರೋಲ್ ಮಾಡಲಾಗಿ ಇಟ್ಕೊಂಡು ಎಲಿವೇಟ್ ಆಗ್ತಾ ಇರ್ತಾರೆ. ಒಳ್ಳೆ ಕೆಲಸ ಮಾಡಿದರೆ ನಾವು ಮೋಕ್ಷಕ್ಕೆ ಹೋಗ್ತೇವೆ. ಮೀಮಾಂಸಕರದ ಒಂದು ಪಂಥವೇ ಇದು. ಇದರ ನಂತರ ತಾರ್ಕಿಕರ ಬಗ್ಗೆ ನಾವು ನೋಡಿದ್ವಿ. ತಾರ್ಕಿಕರು ಏನು ಹೇಳ್ತಾರೆ? ಆತ್ಮ ಅನಂತ. ನಮ್ಮಲ್ಲಿರೋ ಆತ್ಮ ನಿಮ್ಮಲ್ಲಿದೆ, ನಿಮ್ಮಲ್ಲಿರೋ ಆತ್ಮ ನನ್ನಲ್ಲಿದೆ. ಎಲ್ಲ ಆತ್ಮಗಳು ಆಮ್ನಿ ಪ್ರೆಸೆಂಟ್. ಅವರೇನು ಹೇಳ್ತಾರೆ? ವೇದ ಇಲ್ಲ ಅಂತ ಹೇಳ್ತಾರೆ. ಸಾರಿ, ಇಲ್ಲಿ ವೇದ ಇದೆ ಅಂತ ಬರೆದಿದ್ದೇನೆ. ಬೌದ್ಧರು ವೇದವನ್ನು ಒಪ್ಪುವುದಿಲ್ಲ. ಒಂದು ನಿಮಿಷ. ಜೈನರು ಬೌದ್ಧರು ಆಲ್ಮೋಸ್ಟ್ ಆಲ್ ದೇವರನ್ನು, ವೇದವನ್ನು ಎರಡನ್ನೂ ಒಪ್ಪೋದಿಲ್ಲ. ಆತ್ಮ ಅನಂತ ಅಂತ ಹೇಳ್ತಾರೆ. ಈ ಭೂಮಿ, ಸ್ವರ್ಗ, ನರಕ ಇದು ಮೀಮಾಂಸಕರೇನು ಹೇಳ್ತಾರೆ ಅದೇ ಕಾನ್ಸೆಪ್ಟ್ ಇವರು ಇದೆ. ಸೊ ಬೌದ್ಧರು ನೈಯಾಯಿಕರು ಅಂತಂದರೆ ತಾರ್ಕಿಕರು, ಅವರ ಕಲ್ಪನೆಯೇ ತಗೊಳ್ತಾರೆ. ನೈಯಾಯಿಕರು ಏನು ಹೇಳ್ತಾರೆ? ಆತ್ಮ ಅನಂತ, ನಮ್ಮೆಲ್ಲರಿಗೂ ಒಂದೊಂದು ಆತ್ಮ ಇದೆ. ಆ ಪ್ರತಿಯೊಂದು ಆತ್ಮ ಇಡೀ ವಿಶ್ವವನ್ನು ತುಂಬಿದೆ. ಆಲ್ ದ ಸೋಲ್ಸ್ ಆರ್ ಆಮ್ನಿ ಪ್ರೆಸೆಂಟ್. ಆದರೆ ಆತ್ಮ ಇಡೀ ವಿಶ್ವವನ್ನು ತುಂಬಿರೋದು ಒಂದು ಆತ್ಮ ಸಾಕಾಗೋದಿಲ್ವಾ? ಇದು ಮತ್ತೆ ಬೆಳೆದಂಥ ವಾತಾವರಣ. ಅದರ ಪ್ರಕಾರ ಇದು ಬೌದ್ಧ ಮತ ಆದಮೇಲೆ ಒಂದು ಅದ್ವೈತ ಒಂದು ಮತ ಹುಟ್ಟಿದ ಹಾಗೆ ಒಂದೇ ಆತ್ಮ, ಏಕಾತ್ಮವಾದ ಮಂಡಿಸಿದೆ. ಯಾಕೆಂತಂದ್ರೆ ಎಲ್ಲ ಸೋಲ್ಸು ಆಮ್ನಿ ಪ್ರೆಸೆಂಟ್ ಆದರೆ ಒಂದು ಸಾಕಲ್ವಾ? ಇಡೀ ಓವರ್ಲ್ಯಾಪ್ ಹಾಕ್ಕೊಂಡು ಅಷ್ಟೇ ಆಗಬೇಕು ಅಂತ ಶಂಕರರು ಮಂಡಿಸಿದರು. ಸೊ ಅದ್ರ ಬಗ್ಗೆ ನಾವು ಮತ್ತೆ ನೋಡೋಣ. ಸೊ ಹಾಗಾಗಿ ಇರೋದು ಈ ಬೌದ್ಧರು ಕೂಡ ಏನು ಹೇಳ್ತಾರೆ? ಒಂದೇ ಆತ್ಮ, ಅದು ಇಡೀ ಜಗತ್ತನ್ನು ತುಂಬಿದೆ ಅಂತ ಹೇಳ್ತಾರೆ. ಏಕಾತ್ಮವಾದ ಬಂದಿದ್ದು ಅಲ್ಲಿಂದರೆ. ಅದನ್ನು ಶಂಕರಾಚಾರ್ಯ ಖಂಡಿಸ್ತಾರೆ. ಅದು ಮತ್ತೆ ಪಂಥ ಜಾಸ್ತಿ ಇದೆ. ಬಟ್ ಇವರು ತಾರ್ಕಿಕರು ಏನು ಹೇಳ್ತಾರೆ? ಎಲ್ಲ ಆತ್ಮಗಳು ಆಮ್ನಿ ಪ್ರೆಸೆಂಟ್ ಹೇಳಿದ್ರಲ್ವ, ಇವರೇನು ಮಾಡಿದ್ರು? ಎಲ್ಲ ಆತ್ಮಗಳಿಲ್ಲ, ಇರೋದು ಒಂದೇ ಆತ್ಮ, ಅದು ಆಮ್ನಿ ಪ್ರೆಸೆಂಟ್ ಅಂತ ಹೇಳಿದರು. ಓಕೆ, ಅಲ್ಲಿಗೂ ಬಂತು. ಇಡೀ ವಿಶ್ವದ ತುಂಬಿರುವಂಥ ಆತ್ಮಕ್ಕೆ ಯಾವ ಕ್ವಾಲಿಟೀಸೂ ಇಲ್ಲ. ಆತ್ಮಕ್ಕೇನಿದೆ ಯಾವುದೂ ಕ್ವಾಲಿಟೀಸ್ ಇಲ್ಲ. ಅದನ್ನೇನಂತಾರೆ? ನಿರ್ಗುಣ. ನಿರ್ಗುಣ ಅಂದರೆ ಕ್ವಾಲಿಟೀಸ್ ಇಲ್ಲದೇ ಇರೋದು. ಬೆರಿಫ್ಟ್ ಆಫ್ ಆಲ್ ವರ್ಚ್ಯೂಸ್ ಅಂತಂದರೆ ಆತ್ಮಕ್ಕೆ ಯಾವ ವಿಶೇಷಣ ಕೊಟ್ಟು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತು ಎಲ್ಲ ಗುಣಗಳು ಬರೋದು ಯಾವಾಗ? ಎಲ್ಲ ವಿಶೇಷಗಳು ಬರುವುದು ಇದು ನಮಗೆ ದೇಹ ಬಂದಾಗ ಮಾತ್ರ. ದೇಹಕ್ಕೆ ಒಂದು ರೂಪ, ಅರಿವು, ಜ್ಞಾನ, ಅಜ್ಞಾನ, ಸುಖ, ದುಃಖ ಮೊದಲಾದ ಎಲ್ಲವೂ ದೇಹಕ್ಕೆ ಅಲ್ವಾ? ಒಂದು ಸಲ ದೇಹ ಬಿದ್ದು ಹೋದರೆ ಆತ್ಮ ಎನ್ನುವುದೇನಾಗುತ್ತೆ? ನಿರಾಕಾರ, ನಿರ್ವಿಕಾರ. ಜೀವಾತ್ಮ ಅಂತಂಬುದು ನಾವೇನಂತೀವಿ? ಜೀವಾತ್ಮ ಅಂದ್ರೂ ದೇಹಾತ್ಮ ಅಂದ್ರೂ ಒಂದೇ. ಆತ್ಮ ಯಾವಾಗ ಶರೀರ ಪಡಿತೀಯೋ ಆವಾಗ ಜೀವಾತ್ಮ ಆಗುತ್ತೆ. ಜೀವಾತ್ಮಕ್ಕೆಲ್ಲ ಕ್ವಾಲಿಟೀಸ್ ಇದೆ, ಆದರೆ ಆತ್ಮಕ್ಕೆ ಯಾವ ಕ್ವಾಲಿಟೀಸು ಇಲ್ಲ.
ಒಂದೇ ಆತ್ಮ ಎಲ್ಲ ಕಡೆ ತುಂಬಿದೆ ಅಂತ ನಿರಾಕಾರ ಮತ್ತು ನಿರ್ವಿಕಾರ ನಾವು ಈ ದೇಹದಲ್ಲಿದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಎಲ್ಲ ದೇಹಗಳು ಬಿದ್ದು ಹೋದರೆ ಒಂದೇ ಆತ್ಮ ಉಳಿತದಲ್ವಾ, ಅದೇ ಮೋಕ್ಷ ಅಂತಂತಾರೆ ಬೌದ್ಧರು. ಎಲ್ಲರಲ್ಲೂ ಆತ್ಮ ಇದೆ. ಎಲ್ಲರೂ ಅವರವರ ಶರೀರ ಬಿಟ್ಟ ತಕ್ಷಣ ಆ ಆತ್ಮ ಎಲ್ಲ ಸೇರಿ ಒಂದು ದೊಡ್ಡ ಮಹಾ ಆತ್ಮ ಆಗ್ತದೆ, ಅದೇ ಮೋಕ್ಷ. ಇರೋದೊಂದೇ ಆತ್ಮ ತಾನೇ, ಒಂದು ಆತ್ಮನೇ ಇಷ್ಟೆಲ್ಲ ಸೇರಿಕೊಂಡು. ಬಟ್ ಅದು ಹೇಗಾಯಿತು, ಯಾಕಾಯಿತು ಅಂತಂಬುದು ಅವರಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ. ಮೂಲತಃ ಬೌದ್ಧರಲ್ಲಿ 4 ಥರ ಪ್ರಭೇದಗಳಿದೆ. ಕವಲುಗಳು ಅಂತಾರೆ, ವೈಜ್ಞಾನಿಕ, ವೈಭಾಷಿಕ, ಸೌದ್ರಾಂತಿಕ, ಮಾಧ್ಯಮಿಕ ಅಂತ. ಮೇಲಿನ 4 ಕವಲುಗಳಲ್ಲಿ 4 ರೀತಿ ಬರೆದಿದ್ದಾರೆ. ಅದು ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ, ಬುದ್ಧ ಏನು ವಿಚಾರಗಳೇನು ಬರೆದಿಡಲಿಲ್ಲ, ಒಬ್ಬೊಬ್ರಿಗೂ ಒಂದೊಂದು ರೀತಿ ಅರ್ಥ ಆಯಿತು ಅಂತ ಹೇಳ್ತಾರೆ. ಬುದ್ಧ ಹೇಳಿದ ಸರ್ವಂ ಶೂನ್ಯಂ ಸರ್ವಂ ಕ್ಷಣಿಕಂ ಅಂತ. ಅರ್ಥ ಮಾಡಿಕೊಳ್ಳುವಾಗ ಒಂದೊಂದು ಸ್ಟೂಡೆಂಟಿಗೂ ಒಂದೊಂದು ರೀತಿ ಅರ್ಥ ಆಯ್ತದೆ, ಏನು ಮಾಡೋಕ್ಕಾಗುತ್ತೆ. ಕೃಷ್ಣ ಹೇಳಿದ್ದು ಅದೇ, ಜೀವನ ಕ್ಷಣಿಕಪ್ಪ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಅದೇ. ಆದರೆ ಒಬ್ಬೊಬ್ರಿಗೂ ಒಂದೊಂದು ರೀತಿ ಅರ್ಥ ಆಗ್ತದೆ. ಅಂತ್ಯಕಾಲೇ ಚ ಮಾಮೇವ, ಕೊನೆಯ ಸಮಯದಲ್ಲಿ ನನ್ನನ್ನು ಯಾರು ಧ್ಯಾನ ಮಾಡ್ತಾರೋ ಅವರನ್ನು ನಾನು ಹಾಗೆಯೇ ಅನುಗ್ರಹ ಮಾಡ್ತೀನಿ ಅಂತಂತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡಿಕೊಳ್ತಾರೆ ಅದಕ್ಕೆ. ಆಮೇಲೆ ಮತ್ತೆ ಬೌದ್ಧ ಮತ ಬೆಳೆದು 2 ಮತ ಆಯಿತು. ಹೀನಯಾನ, ಮಹಾಯಾನ ಅಂತ 2 ವರ್ಗ ಆಯಿತು. ಮಹಾಯಾನದಲ್ಲಿ ಪ್ರತಿಮಾ ಪೂಜೆ ಮಹತ್ವ ಇದೆ. ಅಂದರೆ ಬುದ್ಧನ ಪ್ರತಿಮಾ, ಅವರಿಗೆ ರಿಚುವಲ್ಸು ಅದೆಲ್ಲ ಇದೆ. ನಾವು ನೋಡ್ಬೋದು ರೀ, ಟಿಬೆಟ್ಟು, ಈ ಬೈಲ್ಕುಪ್ಪೆ ಇಂಥ ಕಡೆ ಹೋದಾಗ ಅವರಲ್ಲಿದೆ. ಮಹಾಯಾನದಲ್ಲಿ ಪ್ರತಿಮಾ ಪೂಜೆ ಇದೆ, ವಿಗ್ರಹ ಆರಾಧನೆ ಇದೆ. ಹೀನಯಾನದಲ್ಲಿ ಯಾವ ಥರ ವಿಗ್ರಹ ಈ ಪ್ರತಿಮಾ ಪೂಜೆಯೂ ಇಲ್ಲ. ನಮ್ಮಲ್ಲಿ ಇದು ಇಸ್ಲಾಮಲ್ಲಿ ನೋಡಿ, ಶಿಯಾಜುಗಳು ಸುನ್ನಿಗಳು ಅಂತ ಇಬ್ಬರು ಇರ್ತಾರೆ. ಸುನ್ನಿಗಳೇನು ಮಾಡ್ತಾರೆ, ಅವರಿಗೆ ಪ್ರತಿಮೆ ಇದೆ, ಅವರು ಮಸೀದಿಗಳು ಹೋಗ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ. ಒಂದು ಗೋಡೆಯೋ ನಾವು ವಿಗ್ರಹ ಅಂದ್ಕೊಳ್ತೇವೆ, ಅವರು ಒಂದು ಗೋಡೆಗೋ ಒಂದು ಮನೆಗೂ ಪೂಜೆ ಮಾಡ್ತಾರೆ. ಮಕ್ಕ ಡೈರೆಕ್ಷನ್ ಇರೋದು. ಶಿಯಾಜ್ಗಳೇನು ಮಾಡ್ತಾರೆ, ಅವ್ರು ದೇವ್ರ ಗಾಳಿಯಲ್ಲೇ ಪೂಜೆ ಮಾಡಿ, ಅವ್ರಿಗೆ ಏನು ಅಸಲು ಗುಡಿಗಳು ಮಸೀದಿಗಳು ಏನೂ ಇಲ್ಲ, ಅದಕ್ಕೆ ಅವರು ಮಸೀದಲ್ಲೇ ಬಾಂಬ್ ಬಿಡ್ತಾರೆ. ಸೊ ಅದೇ ರೀತಿ ಇಲ್ಲಿ ಕೂಡ ಮಹಾಯಾನದಲ್ಲಿ ಪ್ರತಿಮಾ ಪೂಜೆ ಇಲ್ಲ. ಮಹಾಯಾನದಲ್ಲಿ ಪ್ರತಿಮಾ ಪೂಜೆ ಇದೆ, ಹೀನಯಾನದಲ್ಲಿ ಪ್ರತಿಮಾ ಪೂಜೆ ಇಲ್ಲ. ಬೌದ್ಧರಿಗೆ ಕೂಡ ಒಂದು ರೀತಿ ದೇವರು ಎನ್ನುವಂಥ ವಸ್ತುವಿಲ್ಲ. ಆತ್ಮರ ಎಲ್ಲರ ಶರೀರದಿಂದ ಕಳಚಿಕೊಂಡು ಮುಕ್ತಿ ಪಡೆಯುವುದೇ ಮೋಕ್ಷ ಅಂತಂತಾರೆ. ಇದು ಬೌದ್ಧರ ಮೋಕ್ಷದ ಕಲ್ಪನೆ. ಈಗ ಆಲ್ಮೋಸ್ಟ್ ಆಲ್ ಇನ್ನು ಉಳಿದಿರೋದು ನಮ್ಮದು ಮಾತ್ರವೇ. ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ, ಈ 3 ವಿಚಾರಗಳಲ್ಲಿ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಏನು ಬರ್ತಾ ಇದೆ ಅಂದರೆ ಈ ಮೆಜಾರಿಟಿ ಇಲ್ಲ, ಈಗ ಮೆಜಾರಿಟಿ ಆಗಿದ್ದಾರೆ ಅಷ್ಟೆ. ಈ ಬೌದ್ಧ ಮತ ಇದ್ದಾಗ ನಾವು ಮೆಜಾರಿಟಿಯಲ್ಲಿದ್ವಿ. ಮೆಜಾರಿಟಿ ಅಂತಂದರೆ ರಾಜ ಯಾವುದನ್ನು ಫಾಲೋ ಆಗ್ತಾರೆ ಅವರೇ ಮೆಜಾರಿಟೀಸ್, ಇನ್ನೇನಿಲ್ಲ. ಸೊ ಈಗ ಇಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದೆ. ಇನ್ನು ನಾವು ನಮ್ಮ ಒಂದು ಮೋಕ್ಷದ ಅಭಿಪ್ರಾಯ ಮಾತ್ರ ನೋಡಬೇಕು. ಆಲ್ಮೋಸ್ಟ್ ಆಲ್ ನಾಸ್ತಿಕರಿಗೆ ಮೋಕ್ಷ ಇಲ್ಲ. ಮೀಮಾಂಸಕರ ಕಾನ್ಸೆಪ್ಟಲ್ಲಿ ಮೋಕ್ಷ ಅಂತಂದರೆ ಸ್ವರ್ಗ, ನರಕ, ಭೂಮಿ, ಈ 3 ಕಡೆ ಸುತ್ತಾಟ. ನಾಸ್ತಿಕರ ದೇವರು ಒಪ್ಪೋದಿಲ್ಲ, ಮೀಮಾಂಸಕರ ದೇವರು ಒಪ್ಪೋದಿಲ್ಲ, ತಾರ್ಕಿಕರು ಒಪ್ಪೋದಿಲ್ಲ. ತಾರ್ಕಿಕರು ಕೂಡ ಮೋಕ್ಷ ಅಂತ ಅಂಬೋದಿಲ್ಲ. ಮೋಕ್ಷದಲ್ಲಿ ಸುಖ ಇಲ್ಲ ಅಂತ ಹೇಳ್ತಾರೆ. ಸುಖ ಇಲ್ಲದ್ರೆ ಇನ್ನು ಮೋಕ್ಷ ಏನಿದೆ? ಸುಖ ಇಲ್ಲ ಆದ ಕಾರಣ ಮೋಕ್ಷನೂ ಇಲ್ಲ. ಯಾಕೆಂದರೆ ಲಾಜಿಕ್ ಮಾಡೋದು ಇದೆಲ್ಲ. ನಂತರ ಅಬ್ರಹಮಿಕ್ ರಿಲಿಜನ್ಸ್ ಬಂತು. ಅವರಲ್ಲಿ ಪ್ರಕಾರ ನೋಡಿದ್ರೆ ದೇವರು ಇದ್ದಾನೆ, ಆ ದೇವರು ಆಮ್ನಿ ಪ್ರೆಸೆಂಟ್, ದೇವರು ಒಬ್ಬನೇ, ಎಲ್ಲದರಲ್ಲೂ ಸೇಮ್. ನಿಮಗಿನ್ನೂ ಹೇಳಬೇಕಾದ್ರೆ ವಿಚಿತ್ರ ಒಂದು ತೋರಿಸ್ತೇನೆ ಸಿಮ್ಯುಲೇಷನ್. ಎಲ್ಲ ಮತಗಳ ಸಾಮರಸ್ಯ ಹೇಗಿರುತ್ತೆ ಅಂತಂಬುದನ್ನು ಒಂದು ಸಣ್ಣ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತೇನೆ ನಿಮಗೆ. ಒಂದು ನಿಮಿಷ ಸ್ಕ್ರೀನ್ ಇನ್ನೊಂದು ಸಲ ಶೇರ್ ಮಾಡ್ತೇನೆ. ಸೊ ನೋಡಿ, ಈಗ ಸ್ಕ್ರೀನ್ ಕಾಣ್ತಾ ಇದೆ ಅಂದ್ಕೊಡ್ತೇನೆ. ಈ ಸ್ಕ್ರೀನಲ್ಲಿ ನಿಮಗೆ ಇದು ಒಂದು ಗೂಗಲ್ ಟ್ರಾನ್ಸ್ಲೇಟರಿಂದ ಮಾಡಿದಂಥ ಒಂದು ಕೋಡ್.
ಗೂಗಲ್ API ಅಂತೀವಿ, ಅದನ್ನು ಎಕ್ಸೆಲ್ಗೆ ಲಿಂಕ್ ಮಾಡಿದ್ದೇನೆ. ಜಸ್ಟ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಅಷ್ಟೇ. ಈಗ ಇಲ್ಲಿ ನೋಡಿ, ದೇವರು ಒಬ್ಬನೇ ಅಂತ ಅಂಬೋದು ಎಲ್ಲ ಕಡೆ ಒಂದೇ ಇದೆ. ಎಲ್ಲ ಮತಗಳು ಅದನ್ನು ಕೆಲವಿನ ದೇವರು ಯಾರ್ಯಾರು ಒಪ್ಪುತ್ತಾರೆ ಅವರೆಲ್ಲದೂ ಕೂಡ ಸೇಮ್ ಒಂದೇ ಪಾಯಿಂಟ್, ದೇವರು ಒಬ್ಬನೇ ಅಂತ ಎಲ್ಲರೂ ನಂಬ್ತಾರೆ. ಕ್ರಿಶ್ಚಿಯಾನಿಟಿ, ಜುಡಾಯಿಸಮ್, ಇಸ್ಲಾಂ ಮತ್ತು ದ್ವೈತ ಆಗಲಿ ಅದ್ವೈತ ಆಗಲಿ ವಿಶಿಷ್ಟಾದ್ವೈತ ಆಗಲಿ, ದೇವರನ್ನು ಯಾರ್ಯಾರು ನಂಬ್ತಾರೆ ಅವರೆಲ್ಲ ಕೂಡ ಸೇಮ್ ಸ್ಟೇಟ್ಮೆಂಟ್, ಅದರಲ್ಲಿ ಏನೂ ತಕರಾರಿಲ್ಲ, ದೇವರು ಒಬ್ಬನೇ. ಇಲ್ಲಿ ನೋಡಿ, ಭಗವದ್ಗೀತೆ ತಗೊಳ್ಳೋಣ ಮೊದಲು. ಭಗವದ್ಗೀತೆ ನೀವು ತೊಗೊಂಡ್ರೆ ಅಹಮಾತ್ಮ ಗುಡಾಕೇಶ ಸರ್ವಭೂತ ಸ್ಥಿತ ಅಂತ ಹೇಳ್ತಾರೆ. ಅಂದರೆ ಏನು? ನಾನೇ ಆತ್ಮ, ಗುಡಾಕೇಶ ಅಂದರೆ ಅರ್ಜುನ, ಎಲ್ಲ ಜೀವಿಗಳ ಹೃದಯದಲ್ಲಿ ನಾನೇ ಇದ್ದೇನೆ. ಅಹಂ ಆದಿಶ್ಚ ಮಧ್ಯಶ್ಚ ಭೂತಾನಾಂ ಅಂತ ಏವಚ, ನಾನು ಎಲ್ಲ ವಸ್ತುಗಳ ಆದಿ ಮತ್ತು ಮಧ್ಯ ಮತ್ತು ಅಂತ್ಯ ನಾನೇ. ಸೊ ದೇವೋ ಏಕಃ, ದೇವರು ಒಬ್ಬನೇ ಅಂತ ಕೂಡ ಹೇಳ್ತಾರೆ. ಇದೇ ಮಾತು ಕುರಾನಲ್ಲಿ ನೋಡಿ. ಕುರಾನಲ್ಲಿ ಅವ್ರು ಪಾಪ ನಮಾಜ್ ಮಾಡ್ತಾರಲ್ಲ, ನಮಾಜ್ ಅವ್ರು ಮಾಡೋವಂಥ ಪದ್ಧತಿಯಲ್ಲಿ ನಮಗೇನು ತಕರಾರಿ ಇಲ್ಲ. ಅವ್ರು ಮಾಡೋದು ನಾವು ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಂತೇಳಿ ಅವ್ರು ಬೈಯೋ ಕೆಲಸ ಕೂಡ ಇಲ್ಲ. ಅವ್ರು ಏನು ಹೇಳ್ತಾರೆ ನೋಡಿ, ಅಲ್ಲಾಹು ಅಕ್ಬರ್ ಅಂತಾರೆ, ದೇವರು ದೊಡ್ಡವನು. ಅಲ್ಲಾಹು ಅಕ್ಬರ್ ಅಂದರೆ ಗಾಡ್ ಈಸ್ ಗ್ರೇಟ್ ಅಷ್ಟೇ. ಅಲ್ಲಾ ಅಂತಂದರೆ ದೇವರು. ನಿಮಗೆ ಇದೇ ಮಾತು ಜುಡಾಯಿಸಮ್ಲು ಬರುತ್ತೆ. ಸೊ ಜುಡಾಯಿಸಮ್ ನೋಡಿ, ಅವ್ರು ಕೂಡ ಪ್ರೇಯರ್ಸಲ್ಲಿ ಶಿಮಾ ಇಸ್ರೇಲಿ ಅದುನಾ ಇಲಾಹ ಅದೋನಿ ಈಚದು ಅಂತಾರೆ. ನಮ್ಮ ದೇವರೇ ದೇವರಾದ ಕರ್ತನೇ, ಒಬ್ಬನೇ ಕರ್ತನೇ, ಇಸ್ರೇಲೇ ಕೇಳಿ, ಓ ಇಸ್ರೇಲ್ರೇ ಕೇಳ್ರಿ, ನಮ್ಮ ದೇವರೇ ಎಲ್ಲ ಕರ್ತ ಅಂತ ಅವ್ರು ಹೇಳ್ತಾರೆ. ಇದೇ ಮಾತು ಬೈಬಲಲ್ಲೂ ಬರುತ್ತೆ. ಸೊ ನವ್ ಎ ಮೀಡಿಯೇಟರ್ ಈಸ್ ನಾಟ್ ಎ ಮೀಡಿಯೇಟರ್ ಆಫ್ ಒನ್ ಬಟ್ ಗಾಡ್ ಈಸ್ ಒನ್. ಇದು ಗಲಾಟಿನ್ 3ನೇ ಸುವಾರ್ತದಲ್ಲಿ ಬರುತ್ತೆ. ತಿಮೋತಿಯಲ್ಲಿ ಕೂಡ ಇದೇ ಹೇಳಿದೆ, ಫಾರ್ ದೆರ್ ಈಸ್ ಓನ್ಲಿ ಒನ್ ಗಾಡ್ ಆ್ಯಂಡ್ ಒನ್ ಮೀಡಿಯೇಟರ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್, ದ ಮ್ಯಾನ್ ಕ್ರಿಸ್ಟ್ ಜೀಸಸ್. ಅಂದರೆ ದೇವರಿಗೂ ಜೀವಕ್ಕೂ ಮಧ್ಯ ಇನ್ನೊಬ್ಬನಿದ್ದಾನೆ, ಅವನೇ ಜೀಸಸ್ ಅಂತಾರೆ. ಅದೇ ಹೇಳ್ತಾನೆ ಟ್ರಿನಿಟಿ ಫಾರ್ಮುಲಾ. ಇವರು ಏಕ ದೇವರೇನೋ ಒಬ್ಬನೇ ಅಂತಾರೆ, ಆದರೆ ಜೀಸಸ್ ಕ್ರೈಸ್ತನ ದೇವರ ಮಗ, ಮುಂದೆ ಬರೋ ಮೆಸ್ಸಯ್ಯ ಅಂತ ಕೂಡ ಅವರೇ ಅಂತಾರೆ. ಆದರೂ ದೇವರು ಒಬ್ಬನೇ ಅಂತ ಹೇಳ್ತಾರೆ, ಬಟ್ ಟ್ರಿನಿಟಿ ಫಾರ್ಮುಲಾನ ಒಪ್ತಾರೆ. ಇದೇ ರೀತಿ ನೀವು ಎಲ್ಲವನ್ನು ನೋಡಿ. ಈ ಪ್ರೇಯರ್, ನಿಮಗೆ ಈ ಇಸ್ಲಾಂ ಪ್ರೇಯರ್ ನೋಡಿದ್ರೆ ನಮಗೇನೂ ಆಕ್ಷೇಪಣೆ ಇಲ್ಲ. ಅಲ್ಲವನ್ನು ಹೊರತುಪಡಿಸಿ ಯಾವುದೇ ದೇವರಿಲ್ಲ ಅಂತ ನಾನು ಸಾಕ್ಷಿ ಹೇಳ್ತೇನೆ. ಅಲ್ಲಾಹುದಲ್ ಲಾ ಇಲಾಹ ಇಲ್ಲಿಲ್ಲ, ಅರಬಿಕ್ ಭಾಷೆಯಲ್ಲಿದೆ ಅದು. ಸೊ ದೇವರು ಬಿಟ್ಟರೆ ಬೇರೆ ಯಾರೂ ದೇವರು ಅಂತ ನಾನು ಒಪ್ಪೋದಿಲ್ಲ, ದೇವರು ಒಬ್ಬನೇ ಎಂಬುದು ನಾನು ಹೇಳ್ತೇನೆ. ನಾವು ಅದೇ ಹೇಳ್ತೇವೆ. ಆದರೆ ಅಲ್ಲ ಅಂತ ಇಟ್ಕೊಂಡ್ರೆ ನಾವು ಗಲಾಟೆ ಆಗ್ತೇವೆ. ದೇವರು ಅಂತ ಅಂದಾಗ ಯಾವ ಗಲಾಟೆ ಇಲ್ಲ. ಸೊ ಮಹಮ್ಮದ್ ಒಬ್ಬನೇ ಸಂದೇಶಕ ಅಥವಾ ವಾಹಕ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸಾಕ್ಷಿ ಕೊಡ್ತೇನೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೂಡ ಈಗ ಸ್ಕೂಲಲ್ಲಿ ಟೀಚರ್ ನೋಡಿ, ಒಬ್ಬೊಬ್ಬರು ನನ್ನ ಸ್ಕೂಲ್ ಇದ್ದಾರೆ, ಎಲ್ಲರಿಗೂ ಸೈನ್ಸ್ ಟೀಚರ್ ಅಂದ್ಕೊಳ್ಳಿ, ಪ್ರತಿಯೊಬ್ಬನಿಗೂ ಬೇರೆ ಟೀಚರೇ, ಸಬ್ಜೆಕ್ಟ್ ಒಂದೇ. ಸೊ ದೇವರಂತ ಒಬ್ಬನೇ, ಒಬ್ಬೊಬ್ಬರು ನನ್ನ ಹೆಸರು ಇಟ್ಕೊಂಡಿದ್ದಾರೆ, ಅದು ಅವರವ್ರಿಗೆ ಬಿಟ್ಟದ್ದು. ಪ್ರಾರ್ಥನೆಗೆ ಬನ್ನಿ, ಮೋಕ್ಷಕ್ಕೆ ಸಿದ್ಧನಾಗಿ, ದೇವರೇ ದೊಡ್ಡವನು, ಇದು ಅವ್ರ ದಿನಾಗೂ ಮಾಡೋ ಪ್ರಾರ್ಥನೆ. ನಿಮಗೆ ಎಲ್ಲ ಮತದಲ್ಲೂ ಅಷ್ಟೇ, ನೀವು ಅವರವರ ಪ್ರಾರ್ಥನೆಯನ್ನು ನೀವು ಡಿಕೋಡ್ ಮಾಡಿದರೆ ಯಾವ ಗಲಾಟೆಗಳು ವ್ಯತ್ಯಾಸವೂ ಬರಲ್ಲ. ಯಾವಾಗ ಅವರ ಹೆಸರು, ಅವರ ವೇಷಭೂಷಣಗಳು, ಅವರ ಆಚಾರ ವ್ಯವಹಾರಗಳು, ಆಹಾರ ಧರ್ಮಗಳು, ಇದನ್ನು ಕಂಪೇರ್ ಮಾಡದೇ ಇದ್ದರೆ ಬೇರೆ ಎಲ್ಲ ಯಾವುದು ನೋಡಿದ್ರೂ ಕೂಡ ಸೇಮ್ ಇರುತ್ತೆ. ಸೊ 3 ಜನ ಒಂದೇ ದೇವರನ್ನು ಪರಿಪಾಲಿಸ್ತಾರೆ. ಇದು ನಾನು ಟೈಪ್ ಮಾಡಿದ್ದಲ್ಲ, ನೀವು ಬೇಕಾದರೆ ಇದನ್ನು ಚೇಂಜ್ ಮಾಡ್ತೀನಿ ನೋಡಿ. ಇದು ಗೂಗಲ್ ಮಾಡಿದ್ದು. ಸೊ ನೋಡಿ, ನಾನು ತೆಲುಗು ಚೇಂಜ್ ಮಾಡ್ತೇನೆ, ಅದು ಆಟೋಮೆಟಿಕ್ಕಾಗಿ ತೆಲುಗು ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ. ಓಕೆ, ಸೊ ಕನ್ನಡ ತಮಿಳು ಅಂದ್ಕೊಳ್ಳಿ. ಸಾರಿ, ತಮಿಳ್ ಬೇರೆ ಯಾವುದನ್ನು ಇಡೋಣ. ಮರಾಠಿ ಇಡ್ತೀನಿ ನೋಡಿ. ಸಾರಿ, ಸ್ಯಾನ್ಸ್ಕ್ರಿಟ್ ಬೇಕಂದ್ರೆ ಇದು ಗೂಗಲ್ ಟ್ರಾನ್ಸ್ಲೇಟ್, ಇದು ನಾನು ಟೈಪ್ ಮಾಡಿದ್ದಲ್ಲ, ಗೂಗಲೇ ಟ್ರಾನ್ಸ್ಲೇಟ್ ಮಾಡಿದ್ದು. ಓಕೆ, ಸೊ ನಿಮಗಿಲ್ಲಿ ಕಂಟ್ರಿ ಕೋಡ್ಸ್ ಎಲ್ಲ ಇದೆ. ತಮಿಳಲ್ವಾ, ತಮಿಳ್ TA.
ನೋಡಿ ಆಟೋಮೆಟಿಕ್ ತಮಿಳು ಬಂತು. ಸೊ ಭಾಷೆಯಿಂದ ಏನಾಗುತ್ತೆ, ಈಗ ಭಾಷೆ ಎಂಬುದು ನಮಗೆ ಗೊತ್ತಿದ್ದನ್ನೇ ಪರಿಚಯ ಮಾಡ್ತದೆ. ಹಾಗಾಗಿ ಭಾಷೆಯಿಂದ ನಾವು ಯಾವತ್ತಿಗೂ ಕೂಡ ಗಲಾಟೆ ಮಾಡಿಕೊಡ್ಬಾರ್ದು. ಭಾಷೆಯಿಂದಲೋ, ಅವರ ಆಹಾರ ಧರ್ಮಗಳಿಂದಲೋ, ಅವರ ವೇಷಭೂಷಣಗಳಿಂದಲೋ, ಅದೆಲ್ಲ ಕೂಡ ಅವರವರ ಇರುವಂಥ ವಾತಾವರಣ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಹಾಗಾಗಿ ಅದಕ್ಕೆಲ್ಲ ಕೂಡ ನಾವು ಗಲಾಟೆ ಮಾಡೋದು ಬೇಕಾಗಿಲ್ಲ. ಸೊ ದೇವರು, ಮೋಕ್ಷ, ಈ ಕಾನ್ಸೆಪ್ಟ್ ಪ್ರಕಾರ ನೋಡಿದ್ರೆ ಅಬ್ರಹಮಿಕ್ ರಿಲಿಜನ್ಸ್ ಎಲ್ಲರೂ ಕೂಡ ದೇವರನ್ನು ಒಪ್ಪುತ್ತಾರೆ, ಮೋಕ್ಷವನ್ನು ಒಪ್ಪುತ್ತಾರೆ. ಆ ಮೋಕ್ಷ ಅಂದರೆ ಅವರಿಗೆ ಸ್ವರ್ಗ, ನರಕ, ಪುನರ್ಜನ್ಮ ಇದೆ ಅಂತ ಅವ್ರು ಒಪ್ಪೋದಿಲ್ಲ ಅಷ್ಟೇ. ಇದೆಲ್ಲ ಸೇಮ್ ಇರುತ್ತೆ. ಇನ್ನು ಜೈನ ಧರ್ಮದಲ್ಲಿ ದೇವರು ಅಂತ ಅಂಬೋ ಕಾನ್ಸೆಪ್ಟ್ ಇಲ್ಲ. ಎಲಿವೇಟೆಡ್ ಸೋಲ್ ಯಾರಿದೆ ಅವನೇ ತೀರ್ಥಂಕರು ಅಂತಾರೆ. ಅವ್ರ ಥರ ಇವರು ಅವರನ್ನು ರೋಲ್ ಮಾಡಲ್ ಇಟ್ಕೊಂಡು ಫಾಲೋ ಆಗ್ತಾ ಸಂಸಾರ ಬಂಧನದಿಂದ ಕಳಿಸಿಕೊಂಡು ಅಲೋಕಾಕಾಶದಲ್ಲಿ ಇದ್ದು ಬಿಡೋದು ಅಂತಂಬೋದು ಅವ್ರ ಕಾನ್ಸೆಪ್ಟ್. ಬೌದ್ಧ ಧರ್ಮದಲ್ಲಿ ಏನಾಗುತ್ತೆ, ದೇವರು ಅಂತಂಬೋದಿಲ್ಲ. ಎಲ್ಲ ಜೀವ ಒಂದೇ ಇರೋದಂಥ ಒಂದೇ ಜೀವ. ಆ ಒಂದೇ ಜೀವನೇ ಎಲ್ಲ ಶರೀರವನ್ನು ಪಡ್ಕೊಂಡಿದೆ. ಎಲ್ಲ ಶರೀರದಿಂದ ರಿಲೀಸ್ ಆದಂಥ ಸೋಲ್ ಒಂದೇ ಆಗಿರುತ್ತೆ. ಅದೇ ಮೋಕ್ಷ ಅಂತ ಅವ್ರು ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಿ ಎಷ್ಟು ಪಾಸಿಬಲ್ ಏನೋ ನಮಗೆ ಗೊತ್ತಿಲ್ಲ. ಅದನ್ನು ನಾವು ಚಿಂತನೆ ಮಾಡ್ತಾ ನಾವು ಪ್ರಶ್ನೆಗಳು ಮಾಡಿದ್ರೆ ಗೊತ್ತಾಗ್ತದೆ. ಬಟ್ ಯಾವುದರಲ್ಲೂ ಕೂಡ ಡೆಮಾಕ್ರಸಿ ಇನ್ ಫಿಲಾಸಫಿ ಇಲ್ಲ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಮಾತ್ರ ತುಂಬ ಜಾಸ್ತಿ ಯಾಕೆ ಬೆಳೀತು ಅಂತಂದರೆ, ಮೋಕ್ಷದ ವಿಚಾರದಲ್ಲಿ ಡೆಮಾಕ್ರಸಿ ಇನ್ ಫಿಲಾಸಫಿ, ನಮಗೆ ಪ್ರಶ್ನೆ ಮಾಡುವಂಥ ಸ್ವಾತಂತ್ರ್ಯ ಇರೋದರಿಂದ ಪ್ರಶ್ನೆಗಳು ಮಾಡಿದರೂ ಉತ್ತರವನ್ನು ಪಡಿತೇವೆ. ಇವತ್ತು ನಾವು ಪ್ರಶ್ನೆ ಮಾಡ್ಬೋದು. ಭಾರತದಲ್ಲಿರುವಂಥ ಒಂದು ಸೌಲಭ್ಯ ಇದೆ. ನಮ್ಮ ಮತಗಳಲ್ಲಿ ಬೈದ್ರೂ ಯಾರೇನು ಅನ್ನೋದಿಲ್ಲ, ಪ್ರಶ್ನೆ ಮಾಡಿದ್ರೂ ಏನು ಅನ್ನೋದಿಲ್ಲ. ಆ ರೀತಿ ಒಂದು ಸ್ವಾತಂತ್ರ್ಯ ಇರುವಂಥದ್ದು ನಮ್ಮದು. ಹಾಗಾಗಿ ಚಿಂತನೆಗಳು ಬಹಳ ಬೆಳೆದು ಬಂತು, ತುಂಬ ವಿಸ್ತಾರವಾಗಿದೆ. ಸೊ ಇಷ್ಟುವರೆಗೂ ನಾವು ಬರೀ ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟದ್ದು ಬಿಟ್ಟು ಬೇರೆ ಒಂದು ಮತದಲ್ಲಿ ಯಾವ ರೀತಿ ಮೋಕ್ಷದ ಕಾನ್ಸೆಪ್ಟ್ ಇದೆ ಅಂತಂಬೋದು ನೋಡಿದ್ವಿ. ಇನ್ನು ಬರುವಂಥ ಪಾಠದಲ್ಲಿ ನಾವು ಬೆಳೆದು ಬಂದಂಥ ವಾತಾವರಣದಲ್ಲಿದ್ದಂಥ ಏನೇನು ಅಭಿಪ್ರಾಯಗಳಿದೆ, ಪೂರ್ವಾಚಾರ್ಯರು, ಶಂಕರಾಚಾರ್ಯರು, ಭಾಸ್ಕರಾಚಾರ್ಯರು, ರಾಮಾನುಜರು, ಮಧ್ವರು, ವಲ್ಲಭರು, ಚೈತನ್ಯ ಮಹಾಪ್ರಭುಗಳು, ಇವರೆಲ್ಲ ಕೂಡ ಮೋಕ್ಷದ ಬಗ್ಗೆ ಏನೇನು ಹಾಕಿದರು. ಪ್ರಶ್ನೆಗಳು ತುಂಬ ಬರುತ್ತೆ. ಬಟ್ ಯಾವುದಕ್ಕೂ ನಾವು ಒಂಥರ ತಟಸ್ಥತೆಯಿಂದ ನೋಡಿದಾಗ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ನಾವು ಯಾವುದೋ ಒಂದು ಮತಕ್ಕೆ ಸೇರಿಕೊಂಡು ಇವರು ನಮ್ಮ ಮತಕ್ಕೆ ಎಗೇನಿಸ್ಟ್ ಆಗಿದೆ, ಇದನ್ನು ಕೇಳೋದಿಲ್ಲ ಅಂತಂದರೆ ನಾವು ಒಂದು ಬಾವಿಯಲ್ಲಿ ಹಾಗೇ ಇರ್ತೇವೆ. ತತ್ವ ವಿಷಯ ಏನು, ಜಗತ್ತಿನ ಸತ್ಯ ಏನೂ ಗೊತ್ತಾಗೋದಿಲ್ಲ. ಸೊ ಇದು ಇವತ್ತಿನ ಪಾಠ. ಇಲ್ಲಿಗೆ ನಾನು ದಯವಿಟ್ಟು ಯಾರು ಇದನ್ನು ನೆಗೆಟಿವ್ ಆಗಿ ತೊಗೋಬೇಡಿ. ಇದು ಯಾರನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಮಾಡಿದ, ಕೇವಲ ತಿಳ್ಕೊಳ್ಳೋದಕ್ಕೋಸ್ಕರವೇ ಮಾಡಿದಂಥ ವಿಚಾರ. ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯವನ್ನು ಮಾಡೋಣ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರ ತಿಳ್ಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.